ಸೊ ಈಗ ಎಕ್ಸಾಮ್ ಅಂತ ಬರುವಾಗ ನಮಗೆಲ್ಲ ಗೊತ್ತು ಸೆಂಟ್ರಲ್ದು ಒಂದು ಇನ್ವಾಲ್ವ್ಮೆಂಟು ಅವರು ನಮಗೆ ಕ್ವೆಶ್ಚನ್ ಪೇಪರ್ಸ್ನ ಕೊಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸರ್ವೇಷನ್ಸ್ ಇಸ್ ಬೈ ಸ್ಟೇಟ್ ಕಂಟ್ರೋಲ್. ಸೊ ಎಕ್ಸಾಮ್ ಸೆಂಟ್ರಲೈಸ್ಡ್ ಆಗಿದೆ. ದೇಶದ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ 10% ಆಫ್ ದ ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಅಂತ ರಿಸರ್ವ್ ಆಗಿರುತ್ತೆ. 85% ಆಫ್ ದ ಸೀಟ್ಸ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ರಿಸರ್ವ್ಡ್ ಆಗಿರುತ್ತೆ. ಹೆಚ್ಚಿನ ಅಡ್ವಾಂಟೇಜ್ ಸಿಗೋದು ಈ ನ್ಯಾಷನಲೈಸ್ಡ್ ಸೆಂಟ್ರಲೈಸ್ಡ್ ಎಕ್ಸಾಮ್ನಿಂದ. ಸೊ ಈಗ ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ ಸರ್, 50th ಪರ್ಸೆಂಟೈಲಿಂದ ಮೇಲಿರೋರಿಗೆಲ್ಲರಿಗೂ ರ್ಯಾಂಕ್ ಸಿಗುತ್ತೆ. 50th ಪರ್ಸೆಂಟೈಲ್ಗಿಂತ ಕಡಿಮೆ ಇದ್ರೆ ರ್ಯಾಂಕ್ ಸಿಗೋದಿಲ್ಲ. ಟಾಪರಿಂದ 50ನೇವರೆಗೂ ಯಾವ ಮಾರ್ಕ್ಸ್ ಇದೆಯೋ ಅದು 50th ಪರ್ಸೆಂಟೈಲ್ ಅಂತ ಅನ್ಬೋದು. ಸೊ ದಟ್ ಇಸ್ ದ ಕಟ್ ಆಫ್. ದಟ್ ಇಸ್ ದ ಕಟ್ ಆಫ್. ಇಲ್ಲಿ ನಾನು ಕಟ್ ಆಫ್ಗಿಂತಲೂ ಕಡಿಮೆ ಬಂದಿದ್ರೆ ನಾನು ಹೋಗಿ ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದಾ, ಅಪ್ಲೈ ಮಾಡ್ಬೋದಾ? ಆಗಲ್ಲ. ಇದು ಕಟ್ ಆಫ್ ಸೆಂಟ್ರಲೈಸ್ಡ್. 50th ಪರ್ಸೆಂಟೈಲ್ ಆ ಕ್ಯಾಟಗರಿ ವೈಸ್ ಕಟ್ ಆಫ್ ಸೆಂಟ್ರಲೈಸ್ಡ್ ಇರುತ್ತೆ. ಕರ್ನಾಟಕದಲ್ಲೆಲ್ಲ ಇದಿರಲಿಲ್ಲ ಮುಂಚೆ. PUC ಮುಗಿತಾ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂತಂದ್ರೆ 1 ವರ್ಷ ವೇಸ್ಟ್ ಮಾಡಬೇಡ ಅಂತ ಹೇಳೋರು. ಅದೇ ಪ್ರೆಸ್ಟೀಜ್ ಇಶ್ಯೂ. 1 ವರ್ಷ ಬಿಟ್ಟು ಓದ್ತಾನೆ ಅಂತಲ್ಲ. ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ. PUC ಇವಾಗ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಈ ವರ್ಷ PUC ಮಾತ್ರ ಮುಗಿಸ್ಕೊಂತೀನಿ, ಆಮೇಲೆ 1 ವರ್ಷ ಬ್ರೇಕ್ ತಗೊಂಡು ನೀಟಿಗೆ ಮಾತ್ರ ಪ್ರಿಪೇರ್ ಆಗ್ತೀನಿ ಅಂತ ಅನ್ನೋದು. ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುತ್ತೆ. ಶ್ರದ್ಧೆ ಯಾರಿಗಿರುತ್ತೋ, 2 ವರ್ಷ ನಿರಂತರ ಪ್ರಯತ್ನ ಮಾಡುವಂಥ ಸಾಮರ್ಥ್ಯ ಯಾರಿಗಿರುತ್ತೋ ಅಂಥವ್ರಿಗೆ ನೀಟ್ ಸಕ್ಸಸ್ಫುಲ್ ಆಗುತ್ತೆ. ಇಂಜಿನಿಯರಿಂಗಲ್ಲಿ ಕಮ್ಮಿ ಆಗ್ತಾ ಇದೆ, ನೀಟಲ್ಲಿ ಇನ್ಕ್ರೀಸ್, ಅಂದರೆ ಮೆಡಿಕಲ್ ಆಸ್ಪಿರೆಂಟ್ಸ್ ಇನ್ಕ್ರೀಸ್ ಆಗ್ತದೆ. ಇದು ಮೂಲ ಕಾರಣ ಏನಕ್ಕೆ ಅನಿಸುತ್ತೆ? ಸ್ಟೇಬಲ್ ಆಗಿರ್ಬೋದಾಗಿರುವಂಥದ್ದು ಯಾವುದು ಕೆರಿಯರ್ ನಾವು ಚೂಸ್ ಮಾಡಿದ್ರೆ ಅಂತಂದರೆ ಹೆಲ್ತ್ ಕೇರ್. ಮಾರ್ಚ್, ಏಪ್ರಿಲ್, ಮೇ ಬಂತು ಅಂದಿದ ತಕ್ಷಣ ಮಕ್ಕಳೆಲ್ಲ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಅದರಲ್ಲೂ ನೀಟ್ ಅನ್ನುವಂಥದ್ದು ಒಂದು ದೊಡ್ಡ ಅಬ್ಬರವನ್ನು ಮೂಡಿಸುತ್ತೆ. ಒಂದು ರೀತಿಯ ಜ್ವರ ಅಂತಲೇ ಹೇಳ್ಬೋದು. ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ನೀಟನ್ನ ಪಾಸ್ ಮಾಡೋದು ಬಹಳಷ್ಟು ಮುಖ್ಯವಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆಯ ಸೀಟ್ ಬೇಕು ಅಂತಂದರೆ ನೀಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತು ನಿಮ್ಮೆಲ್ರಿಗೂ ನೀಟ್ ಎಕ್ಸಾಮ್ನ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರೀಬಿಲ್ಡ್ ಮೂವ್ಮೆಂಟ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ವರುಣ್ ಮೂರ್ತಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕುರಿತಾದಂಥ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಸುಮನ್ TV ಕನ್ನಡದ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ. For business and personal promotions, please contact 9686376663. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಸೊ ನೀಟ್ ಅನ್ನೋದು ಒಂದು ದೊಡ್ಡ ಟೆನ್ಷನ್ ಮೂಡಿಸುವಂಥದ್ದು. ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀಟ್ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಭಾಳ ಇಂಪಾರ್ಟೆಂಟ್. ಸೊ ನೀಟ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ಇದನ್ನು ಕ್ರ್ಯಾಕ್ ಮಾಡಬೇಕು ಅಂತಂದರೆ ಒಂದು ಬೇಸಿಕ್ ಮನೋಭಾವ ಹೇಗಿರಬೇಕು ಒಬ್ಬ ವಿದ್ಯಾರ್ಥಿಗೆ, ಅವನ ಬೇಸಿಕ್ ಪ್ರಿಪ್ರೇಷನ್ಸ್ ಬಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಸರ್. ನೋಡಿ, ನೀಟ್ ಎಕ್ಸಾಮಿನೇಷನ್ ವೈಸ್ ಸ್ವಲ್ಪ ಡಿಫಿಕಲ್ಟ್ ಎಕ್ಸಾಮೇ, ಕಷ್ಟದ ಪರೀಕ್ಷೆನೇ. 180 ಕ್ವೆಶ್ಚನ್ ಇರುತ್ತೆ. 3 ಗಂಟೆನಲ್ಲಿ ಮಕ್ಕಳು ಟ್ಯಾಕಲ್ ಮಾಡಬೇಕು. ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ JEE ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ನ್ಯೂಮರಿಕಲ್ ಜಾಸ್ತಿ ಇರುತ್ತೆ, ಬಟ್ 90 ಕ್ವೆಶ್ಚನ್ನು. 180 ಕ್ವೆಶ್ಚನ್ ಏನಕ್ಕೆ? 1 ನಿಮಿಷಕ್ಕೆ 1 ಕ್ವೆಶ್ಚನ್ ಸಾಲ್ವ್ ಮಾಡೋ ಥರ ಇದೆ. ಸೊ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ನಾಲೆಡ್ಜನ್ನು ಟೆಸ್ಟ್ ಮಾಡೋದ್ರ ಜೊತೆಗೆ ಮೆಡಿಕಲ್ ಪ್ರೊಫೆಷನ್ಗೆ ಬೇಕಾಗಿರುವಂಥ ಟೆಂಪರ್ಮೆಂಟ್ ಇದೆಯಾ ಸ್ಟೂಡೆಂಟಲ್ಲಿ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ ಟೆಸ್ಟ್ ಮಾಡ್ತಾರೆ? ಟೆಂಪರ್ಮೆಂಟ್ನೆಲ್ಲ ನೀವು ಎಕ್ಸಾಮ್ ಕ್ವೆಶ್ಚನ್ಸ್ ಕೊಟ್ಟು ಟೆಸ್ಟ್ ಮಾಡೋಕ್ಕಾಗಲ್ಲ. ಆ 3 ಅವರಲ್ಲಿ ಕಷ್ಟದ ಕ್ವೆಶ್ಚನ್ಸನ್ನು ನೋಡಿದಾಗ ಟೆನ್ಷನ್ ಆಗುತ್ತೆ. ಇನ್ ಸ್ಪೈಟ್ ಆಫ್ ದಟ್ ನೀವು ತಾಳ್ಮೆಯಿಂದ ನಿಭಾಯಿಸಬೇಕು. ಸೊ ನಿಮ್ಮ ಪೇಷನ್ಸ್, ಎಂಡ್ಯೂರೆನ್ಸ್, ಪರ್ಸಿವರೆನ್ಸ್, ಈ ಎಲ್ಲ ಕ್ವಾಲಿಟೀಸ್ ಅದು ಕೂಡ ಚೆಕ್ ಆಗುತ್ತೆ. ಆ್ಯಂಡ್ ನಾವು ಲಾಸ್ಟ್ ಒಂದಷ್ಟು ವರ್ಷಗಳ ಮಾಹಿತಿ ನೋಡಿದ್ರೆ JEEಗಿಂತಲೂ ಇವಾಗ ನೀಟ್ ಆಸ್ಪೈರೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಬಿಕಾಸ್ ಈಗ AI ಅಬ್ಬರ ಶುರು ಆಗ್ತಿದೆ. ನೀವು ಅಬ್ಬರ ಅಂತ ಹೇಳಿದ್ರಲ್ಲ, AI ಟ್ರೆಂಡ್ ಜಾಸ್ತಿ ಆಗ್ತಾ ಹೋದಂಗೆ ಪೀಪಲ್ ಆರ್ ಫೀಲಿಂಗ್ ದಟ್ ಮೆಡಿಸಿನ್ ಇಸ್ ಅ ಸೇಫರ್ ಆಪ್ಷನ್. AI ಜಾಸ್ತಿ ಇಂಪ್ಯಾಕ್ಟ್ ಮಾಡದೇ ಇರೋವಂಥ ಪ್ರೊಫೆಷನ್ಗಳಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನ್ ಕೂಡ ಒಂದು. ಇಟ್ ಇನ್ನೂ ಆ್ಯಂಪ್ಲಿಫೈ ಮಾಡುತ್ತೆ. ಅದು ಇನ್ನೂ ಕ್ವಾಲಿಟೇಟಿವ್ಲಿ ಬೆಟರ್ ಮಾಡುತ್ತೆ. ಆದರೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ರೀಪ್ಲೇಸ್ ಮಾಡುವಂಥ ಟೆಕ್ನಾಲಜಿ ಬಂದ್ರೂ ರೀಪ್ಲೇಸ್ ಆಗೋದಿಲ್ಲ. ಯಾಕಂದರೆ ಇಟ್ ಈಸ್ ಎನ್ ಎಥಿಕಲ್ ಕನ್ಸಿಡರೇಷನ್. ಅದಾಗೋದಿಲ್ಲ ಅದು. ಪ್ಲಸ್ ಡಾಕ್ಟರ್ ಆಗಬೇಕು ಅಂತ ಅನ್ನೋದು ನಮ್ಮ ದೇಶದಲ್ಲಿ ಇಟ್ಸ್ ಎ ಮಿಡಲ್ ಕ್ಲಾಸ್ ಡ್ರೀಮ್. ಮಿಡಲ್ ಕ್ಲಾಸ್ ಜನಗಳ ಕನಸದು. ಇಟ್ಸ್ ಪ್ರೆಸ್ಟೀಜ್ ಇಶ್ಯೂ. ಮನೆಯಲ್ಲೊಬ್ಬರು ಡಾಕ್ಟರ್ ಇರಬೇಕು, ಇದೆಲ್ಲನೂ. ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ವರ್ಷದಿಂದ ವರ್ಷಕ್ಕೆ ನೀಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ಎಕ್ಸಾಮ್ ಅಂತ ಬರುವಾಗ ನಮಗೆಲ್ಲ ಗೊತ್ತು ಸೆಂಟ್ರಲ್ದು ಒಂದು ಇನ್ವಾಲ್ವ್ಮೆಂಟು, ಅವರು ನಮಗೆ ಕ್ವೆಶ್ಚನ್ ಪೇಪರ್ಸ್ನ ಕೊಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸರ್ವೇಷನ್ಸ್ ಇಸ್ ಬೈ ಸ್ಟೇಟ್ ಕಂಟ್ರೋಲ್. ಸೊ ಈ ಒಂದು ಕ್ಲಾಶಸ್ ಅಥವಾ ಎಲ್ಲಿ ನಾವು ಸೆಂಟ್ರಲ್ದೇ ಏಕೀಕರಣ ಆದರೆ ಚೆನ್ನಾಗಿರುತ್ತಾ ಅಥವಾ ಹೇಗೆ? ಇದು ಎಕ್ಸಾಮ್ ಮಾತ್ರ ಸೆಂಟ್ರಲೈಸ್ಡ್ ಆಗಿದೆ.
ನೋಡಿ ಇಲ್ಲಿ ಗೊತ್ತಿರುತ್ತೆ ಬಹಳ ಜನಕ್ಕೆ, ಗೊತ್ತಿಲ್ಲದೆ ಇರೋರ್ಗೆ ಒಂದು ಕ್ಲಾರಿಟಿ. ಹ್ಮ್. ನಮ್ಮ ದೇಶದಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದೆ. ಹ್ಮ್. ಪ್ರತಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲೂ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರಬೇಕು, ಅಂದರೆ ಲೋವರ್ ಫೀ ಕ್ಯಾಟಗರಿ ಮೆರಿಟ್ ಸೀಟ್ಸ್ ಅಂತ ಅನ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಹೈಯರ್ ಫೀ ಕ್ಯಾಟಗರಿ ಮೆರಿಟ್ ಸೀಟ್ಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತೆ. ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ ಒಂದು 68,000 ಫೀಸ್ ಇರುತ್ತೆ. ಹ್ಮ್. ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸುಮಾರು 1.25 ಲಕ್ಷ ಫೀಸ್ ಇದೆ ವರ್ಷಕ್ಕೆ. ಹ್ಮ್. ಹ್ಮ್. ಪ್ರೈವೇಟ್ ಮೆರಿಟ್ ಸೀಟಿನ ಪ್ರೈವೇಟ್ ಕಾಲೇಜ್ 12 ಲಕ್ಷ ವರ್ಷಕ್ಕೆ ಫೀಸು. ಹ್ಮ್. ನೀವು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ತೊಗೊಳ್ತೀರಾ ಅಂತಂದರೆ 1.5 ಕೋಟಿ 2 ಕೋಟಿ ಆಗುತ್ತೆ ಅದು ಟೋಟಲ್ ಕಾಸ್ಟ್. ಹ್ಮ್. ಸೊ ಕಮಿಂಗ್ ಟು ದ ಕ್ವೆಶ್ಚನ್, ಸೆಂಟ್ರಲೈಸ್ಡ್ ಏನಾಗ್ತಿದೆ ಅಂತ ಆದರೆ ಎಕ್ಸಾಮ್ ಒಂದು ಸೆಂಟ್ರಲೈಸ್ಡ್. ಈಗ ಒಂದೊಂದು ಸ್ಟೇಟು ತಮ್ಮದೇ ಆದ ಎಕ್ಸಾಮ್ ಮಾಡ್ತೀವಿ. ಈ ಡೀಮ್ಡ್ ಯೂನಿವರ್ಸಿಟೀಸ್ ಇರುತ್ತೆ, ಅವರು ತಮ್ಮದೇ ಎಕ್ಸಾಮ್ ಮಾಡ್ತಾರೆ ಅಂತಂದರೆ ಮುಂಚೆ ಇದ್ದಂಗೆ ಒಬ್ಬ ಸ್ಟೂಡೆಂಟ್ ಒಂದು 8-10 ಎಕ್ಸಾಮ್ ಬರೀಬೇಕು ಅಂತಂದರೆ ಇಟ್ ಇಸ್ ವೆರಿ ಸ್ಟ್ರೆಸ್ಫುಲ್. ಕರೆಕ್ಟ್. ಸೊ ಈಗ ಎಕ್ಸಾಮ್ ಸೆಂಟ್ರಲೈಸ್ಡ್ ಆಗಿದೆ. ಹ್ಮ್. ಈ ದೇಶದ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ 10% ಆಫ್ ದ ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಅಂತ ರಿಸರ್ವ್ ಆಗಿರುತ್ತೆ. ಓಕೆ. ಅದಕ್ಕೆ ದೇಶದ ಎಲ್ಲ ಸ್ಟೂಡೆಂಟ್ಸ್ಗೂ ಎಲಿಜಿಬಿಲಿಟಿ ಇದೆ. ಸೊ ಕರ್ನಾಟಕದ ಸ್ಟೂಡೆಂಟ್ ದೇಶದ ಯಾವುದೇ ರಾಜ್ಯದಲ್ಲಾದರೂ ಯಾವುದೇ ಮೆಡಿಕಲ್ ಕಾಲೇಜಲ್ಲಾದರೂ ಹ್ಮ್. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಇದೆ, ತಗೊಳ್ಬೋದು. ಹ್ಮ್. ಅಡ್ವಾಂಟೇಜ್ 85% ಆಫ್ ದ ಸೀಟ್ಸ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ರಿಸರ್ವ್ಡ್ ಆಗಿರುತ್ತೆ. ಕರ್ನಾಟಕದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ 85% ಸೀಟ್ಗಳನ್ನು ಕರ್ನಾಟಕದ ಮಕ್ಕಳಿಗೆ ಅಂತಲೇ ರಿಸರ್ವ್ ಮಾಡಿದ್ದಾರೆ. ಸೊ ಸ್ಟೇಟ್ಸ್ ಕ್ಯಾನ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದೇರ್ ಸ್ಟೂಡೆಂಟ್ಸ್. ತಮ್ಮ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಬೋದು ರಾಜ್ಯಗಳು. ಹ್ಮ್. ಆದರೆ ತಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಡ್ವಾಂಟೇಜ್ ಸಿಗೋದು ಈ ನ್ಯಾಷನಲೈಸ್ಡ್ ಸೆಂಟ್ರಲೈಸ್ಡ್ ಎಕ್ಸಾಮ್ನಿಂದ. ಸೊ ಇಟ್ಸ್ ಅ ಗುಡ್ ಥಿಂಗ್. ಇವಾಗ ಏನಿದೆ ಅದು ಚೆನ್ನಾಗಿದೆ. ಸೊ ಕ್ವೆಶ್ಚನ್ ಪೇಪರ್ ಮೇಕಿಂಗ್ ಅಲ್ಲಿ ಸ್ಟೇಟ್ ಇನ್ವಾಲ್ವ್ ಆಗಬಾರ್ದು. ಕ್ವಶನ್ ಪೇಪರ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಲ್ಲ, ಆಗ್ಬೋದು. ಇಟ್ಸ್ ನಾಟ್ ಅಬೌಟ್ ಮಾಲ್ ಪ್ರಾಕ್ಟೀಸ್ ಆಗುತ್ತೋ ಅದೇನೂ ಅಲ್ಲ, ಅದೆಲ್ಲ ಪಾಸಿಬಿಲಿಟೀಸ್ ಇದ್ದೇ ಇದೆ ಎಲ್ಲಾದ್ರೂ. ಹ್ಮ್. ಆದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಡ್ವಾಂಟೇಜ್ ಏನಂತಂದರೆ ಬಿಗರ್ ಪೂಲ್ ಆಫ್ ಸೀಟ್ಸ್ ಅವೈಲೇಬಲ್ ಆಗುತ್ತೆ. ಸೊ ಈಗ ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ ಸರ್, ಹೇಗೆ ಕಟ್ ಆಫ್ಸ್ ಒಂದೊಂದು ಸ್ಟೇಟಿಗೆ ಒಂದೊಂದು ಆಲ್ಟ್ರೇಷನ್ಸ್ ಇರುತ್ತೆ, ಒಂದೊಂದು ಕ್ಯಾಸ್ಟ್ ಕ್ಯಾಟಗರಿ ವೈಸ್ ಅಲ್ಲಿ ಆಲ್ಟ್ರೇಷನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವಾಗಲೂ ಕಟ್ ಆಫ್ಸನ್ನು ಡಿಸೈಡ್ ಮಾಡೋದು ನೀಟಲ್ಲಿ 50th ಪರ್ಸೆಂಟೈಲ್ ಅಂತ ಅನ್ಕೊಳ್ಳಿ. ಓಕೆ. 50th ಪರ್ಸೆಂಟೈಲ್. ಹ್ಮ್. ಸೊ 50th ಪರ್ಸೆಂಟೈಲ್ ಅಂತಂದ್ರೇನು, ಟಾಪರಿಂದ ಲೆಕ್ಕ ಮಾಡ್ಕೊತಾರೆ 50th ಪರ್ಸೆಂಟೈಲ್ ಬರಬೇಕು ಅಂತಂದರೆ. ನಾಟ್ ದ 50% ಮಾರ್ಕ್ಸ್. ಜನರಲ್ ಮೆರಿಟ್ಗೆ 145 ಮಾರ್ಕ್ಸ್ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಅಂದರೆ ಅರ್ಧದಷ್ಟು ಜನ 145ಕ್ಕಿಂತ ಹೆಚ್ಚಿದ್ದಾರೆ ಮಾರ್ಕ್ಸ್ ತೊಗೊಂಡಿರೋಂಥವ್ರು 720ಕ್ಕೆ. ಇನ್ನು ಅರ್ಧದಷ್ಟು ಜನ ಅಪ್ಲೈ ಮಾಡಿರೋರಲ್ಲಿ, ಎಕ್ಸಾಮ್ ಬರೆದಿರೋರಲ್ಲಿ 145ಕ್ಕಿಂತ ಕಡಿಮೆ ಇದ್ದಾರೆ. ಆ 50th ಪರ್ಸೆಂಟೈಲ್ ಕಟ್ ಆಫ್. ಬೇರೆ ಬೇರೆ ಕ್ಯಾಟಗರಿಗಳಿಗೆ ಯಾಕೆ ವ್ಯತ್ಯಾಸ ಆಗುತ್ತೆ ಅಂತಂದರೆ, ಆ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿರೋಂಥ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ನೋಡಿ 50th ಪರ್ಸೆಂಟೈಲ್ ಕಟ್ ಮಾಡಿದಾಗ ಅದು ಎಲ್ಲಕ್ಕೆ ಬಂದು ನಿಲ್ಲುತ್ತೋ ಅದೇ ಕಟ್ ಆಫ್. 50th ಪರ್ಸೆಂಟೈಲಿಂದ ಮೇಲಿರೋರಿಗೆಲ್ಲರಿಗೂ ರ್ಯಾಂಕ್ ಸಿಗುತ್ತೆ, 50th ಪರ್ಸೆಂಟೈಲ್ಗಿಂತ ಕಡಿಮೆ ಇದ್ರೆ ರ್ಯಾಂಕ್ ಸಿಗೋದಿಲ್ಲ. ಸೊ ಈ ಪರ್ಸೆಂಟೈಲ್ ಕಾನ್ಸೆಪ್ಟನ್ನ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಅದು ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಅಥವಾ ಮೇ ಬಿ ಸ್ಟೂಡೆಂಟ್ಸ್ಗೆ ಈಸಿ ಇರುತ್ತೆ ಬಿಕಾಸ್ ಅವ್ರು ಇದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಪೇರೆಂಟ್ಸ್ ಆಸ್ಪಿರೆಂಟ್ನ ಪೇರೆಂಟ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತಲ್ಲ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನು ತಗೊಳ್ತಾರೆ ಟಾಪರ್ಸ್, ಅದು ಹಿಂದಿನ ವರ್ಷದ ಟಾಪರ್ಸ್? ಇಲ್ಲ, ಈ ವರ್ಷನೇ. ಈ ವರ್ಷದ ಟಾಪ್ ಏನ್ ತಗೊಂಡು, ಈಗ 100 ಜನ ಪರೀಕ್ಷೆ ಬರೆದ್ರು ಅಂತ ಅನ್ಕೊಳ್ಳಿ. ಟಾಪರ್ ಇಂದ 50ನೇವರೆಗೂ ಯಾವ ಮಾರ್ಕ್ಸ್ ಇದೆಯೋ ಅದು 50th ಪರ್ಸೆಂಟೈಲ್ ಅಂತ ಅನ್ಕೊಳ್ಳಿ. ಸೊ ದಟ್ ಇಸ್ ದ ಕಟ್ ಆಫ್. ಅರ್ಧದಷ್ಟು ಜನ ಆ ಕ್ಯಾಟಗರಿನಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದರೆ ಅವರೆಲ್ಲ ಅರ್ಧದಷ್ಟು ಜನ ಎಲ್ಲಿದ್ದಾರೆ ಅಲ್ಲಿ ಕಟ್ ಮಾಡ್ತೀವಿ. 50th ಪರ್ಸೆಂಟೈಲ್ ಪರ್ಸೆಂಟೇಜ್ ಅಂತಂದ್ರೆ 720ಕ್ಕೆ 360 ಆಗೋಯ್ತಲ್ಲ 50% ಅಂತಂದ್ರೆ. ಸೊ ಈಗ SC/ST ನಲ್ಲಿ ಅಪ್ಲೈ ಮಾಡಿರೋರಿಗೆ ಆ ಟೋಟಲ್ ಅಪ್ಲೈ ಮಾಡಿರೋರಲ್ಲಿ 50th ಪರ್ಸೆಂಟೈಲ್ ಕಡಿಮೆ ಬರ್ಬೋದು. ಜನರಲಿ ಅದೇ ಕಾರಣಕ್ಕೆ ಬೇರೆ ಬೇರೆ ಕ್ಯಾಟಗರಿದು ಕಟ್ ಆಫ್ ಮಾರ್ಕ್ಸ್ ವ್ಯತ್ಯಾಸ ಆಗುತ್ತೆ. ಸೊ ಇದರಿಂದ ಏನಾದರೂ ಡಿಸ್ಅಡ್ವಾಂಟೇಜಸ್ ನೋಡ್ಬೋದಾ ಸರ್? ಡಿಸ್ಅಡ್ವಾಂಟೇಜ್ ಏನಿಲ್ಲ. ಈಗ 100 ಜನ ಪರೀಕ್ಷೆ ಬರೆದ್ರು ಯಾವುದೋ ಒಂದು ಕ್ಯಾಟಗರಿನಲ್ಲಿ ಸ್ಟೂಡೆಂಟ್ಸು, ಅದರಲ್ಲಿ ರ್ಯಾಂಕ್ ಕೊಡಬೇಕಲ್ಲ ನಾವು. ಎಲ್ಲರಿಗೂ ರ್ಯಾಂಕ್ ಕೊಟ್ಟರೆ ಪ್ರಯೋಜನ ಇಲ್ಲ. ರ್ಯಾಂಕ್ ಕೊಟ್ಟಿರೋರಿಗೆ ಕೌನ್ಸಿಲಿಂಗ್ ಅವಕಾಶ ಕೊಡ್ತೀವಿ. ಕೌನ್ಸಿಲಿಂಗ್ ಅಟೆಂಡ್ ಮಾಡೋವಂಥವ್ರಿಗೆ ಅವರ ರ್ಯಾಂಕ್ ಬಂದಾಗ 1ಇಂದ ಶುರು ಆಗುತ್ತೆ. ಸಿಸ್ಟಮ್ ಅಲೋಕೇಟ್ ಮಾಡ್ತಾ ಹೋಗುತ್ತೆ ಸೀಟ್ಗಳನ್ನು. ಅವರ ರ್ಯಾಂಕ್ ಬಂದಾಗ ಅವ್ರ ಪ್ರಿಫರೆನ್ಸ್ ಇರುವಂಥ ಲಿಸ್ಟ್ ಪ್ರಕಾರ ಯಾವ ಸೀಟ್ ಸಿಗಬಹುದೋ ಆ ಸೀಟ್ ಅವ್ರಿಗೆ ಅಲಾಟ್ ಆಗುತ್ತೆ. ಸೊ ಎಲ್ಲರಿಗೂ ರ್ಯಾಂಕ್ ಕೊಟ್ಟರೆ ಎಲ್ಲರನ್ನೂ ನೀವು ಸಿಸ್ಟಮಲ್ಲಿ ರನ್ ಮಾಡಬೇಕಾಗತ್ತೆ. ಅರ್ಧಕ್ಕೆ ಕಟ್ ಮಾಡಿಬಿಡ್ತೀರ, ಅದಕ್ಕೆ 50th ಪರ್ಸೆಂಟೈಲ್ ಕಟ್ ಮಾಡಿದ್ರೆ ಆಗುತ್ತೆ, ಈಸಿ ಆಗುತ್ತೆ. ನೋಡೋರ್ಗೆ ಏನನ್ಸುತ್ತೆ, ಈಗ SC/ST ಕ್ಯಾಟಗರಿ ಅವ್ರಿಗೆ, OBC ಕ್ಯಾಟಗರಿ ಅವ್ರಿಗೆ ಕಡಿಮೆ ಮಾರ್ಕ್ಸ್ ಇದ್ರೂ ಬೆಟರ್ ಸೀಟ್ ಸಿಕ್ಕಿದೆ ಜನರಲ್ ಮೆರಿಟ್ ಅವ್ರಿಗಿಂತ ಅನ್ನೋದಲ್ಲ ಅಂತ ಅನ್ಸುತ್ತೆ. ದಟ್ ಈಸ್ ಅ ಮ್ಯಾಟರ್ ಆಫ್ ಡಿಬೇಟ್. ಕೆಲವರು ಅದ್ರ ಪರವಾಗಿ ಹೇಳ್ತಾರೆ, ಯಾಕೆ ರಿಸರ್ವೇಷನ್ ಬೇಕು, ಎಲ್ಲ ಕಾಮನ್ ಆಗಿರಬೇಕು ಅಂತ ಹೇಳ್ತಾರೆ. ಕೆಲವರು ಸಾಮಾಜಿಕ ನ್ಯಾಯ. ದಟ್ ಈಸ್ ಅ ಪಾಲಿಸಿ ಡಿಸಿಷನ್ ಗೌರ್ಮೆಂಟ್ ಡಸ್. ಬಟ್
ಈಗ ಇಲ್ಲಿ ನಾನು ಕಟ್ ಆಫ್ಗಿಂತಲೂ ಕಡಿಮೆ ಬಂದಿದ್ರೆ ನಾನು ಹೋಗಿ ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದಾ, ಅಪ್ಲೈ ಮಾಡ್ಬೋದಾ? ಆಗಲ್ಲ. ಹ್ಮ್ ಇದು ಕಟ್ ಆಫ್ ಸೆಂಟ್ರಲೈಸ್ಡ್. ಹ್ಮ್ 50th ಪರ್ಸೆಂಟೈಲ್ ಆ ಕ್ಯಾಟಗರಿ ವೈಸ್ ಕಟ್ ಆಫ್ ಸೆಂಟ್ರಲೈಸ್ಡ್ ಇರುತ್ತೆ. ಹ್ಮ್ ಸ್ಟೇಟ್ ವೈಸ್ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ಸ್ ಅವೈಲೇಬಲ್ ಇದೆಯೋ ಅದರ ಪ್ರಕಾರ ಎಷ್ಟು ಮಾರ್ಕ್ಸ್ ಎಷ್ಟು ರ್ಯಾಂಕ್ನವ್ರಿಗೆ ಸೀಟ್ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅನ್ನೋದು ಸ್ಟೇಟ್ ಕಟ್ ಆಫ್. ಇವಾಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹ್ಮ್. ಕರ್ನಾಟಕದ ಮಟ್ಟಿಗೆ ನಂಬರ್ 1 ಮೆಡಿಕಲ್ ಕಾಲೇಜ್. 640 650 ಮಾರ್ಕ್ಸ್ ಬಂದಿದ್ರು ನೀವು ಹೇಳೋಕ್ಕಾಗಲ್ಲ ಸಿಗೋದಿಲ್ವೋ ಅಂತ. ಹ್ಮ್ ಒಂದೊಂದು ವರ್ಷ ಎಕ್ಸಾಮ್ ಟಫ್ ಇತ್ತು ಅಂತ ಅನ್ಕೊಳ್ಳಿ, 620 610 ಸಿಕ್ಕಿರ್ಬೋದು. ಓಕೆ. ಸೊ ಕಟ್ ಆಫ್ ಫಾರ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇಸ್ ಅ ಪರ್ಟಿಕ್ಯುಲರ್ ಸ್ಕೋರ್. ಹ್ಮ್ ಅದಕ್ಕೆ ಯಾವುದೋ ಒಂದು ಕರೆಸ್ಪಾಂಡಿಂಗ್ ರ್ಯಾಂಕ್ ಇರುತ್ತೆ. ವರ್ಷದಿಂದ ವರ್ಷಕ್ಕೆ ಕ್ಯಾಟಗರಿ ಟು ಕ್ಯಾಟಗರಿ, ಕಾಲೇಜ್ ಟು ಕಾಲೇಜ್ ಅಲ್ಲಿ ಅಲೋಕೇಟ್ ಆಗಿರುವಂಥ ಸೀಟ್ಗಳ ಕಟ್ ಆಫ್ ವ್ಯತ್ಯಾಸ ಆಗುತ್ತೆ ಹೊರತು ನಿಮಗೆ ರ್ಯಾಂಕ್ ಸಿಗುತ್ತೋ ಇಲ್ವೋ ಅನ್ನೋ ಕಟ್ ಆಫ್ ನೀಟ್ ಡಿಸೈಡ್ ಮಾಡೋದು. ವಾಟ್ ಎವರ್ ಇಸ್ ದ ಅಥಾರಿಟಿ ದಟ್ ಈಸ್ ಟೇಕಿಂಗ್ ಕೇರ್ ಆಫ್ ದಟ್ ಅಥಾರಿಟಿ ಕಟ್ ಆಫ್ನ ಡಿಸೈಡ್ ಮಾಡೋದು. ಇಟ್ ಇಸ್ ದ ಕಾಮನ್ ಪೂಲ್. ಇದೇ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ, ಇನ್ನು ನೀಟ್ ಸಿಲೆಬಸ್ ಎಷ್ಟು ಕನ್ಫ್ಯೂಸಿಂಗ್. ನಮ್ಮ ವಿದ್ಯಾರ್ಥಿಗಳು ಹೇಗೆಲ್ಲ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗಿ, ಆ್ಯಂಡ್ ವಿ ಆಲ್ಸೋ ಲಿಸನ್ ಎಷ್ಟೊಂದು ಸಲ ಲಾಂಗ್ ಟರ್ಮ್ ಆಸ್ಪಿರೆಂಟ್ಸ್ನ ನಾವು ಬಗ್ಗೆ ಕೇಳ್ಪಟ್ಟಿದ್ದೀವಿ. ಸುಮಾರು ವರ್ಷಗಳು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕಟ್ ಆಫಲ್ಲಿ ಅವರು ಸಿಗ್ದಿರಾ ಹೋಗಿರೋದು ಉಂಟು. ಸೊ ಇವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ನೋಡಿ, ಪರೀಕ್ಷೆ ಕಷ್ಟದ ಪರೀಕ್ಷೆನೇ. ಸುಮಾರು 20-25 ಲಕ್ಷ ಜನ ಎಕ್ಸಾಮ್ ಬರೀತಾರೆ. 1.25 ಲಕ್ಷ ಮೆಡಿಕಲ್ ಸೀಟ್ಸ್ ಇದೆ ನಾವು ರೌಂಡ್ ಆಫ್ ಮಾಡಿಕೊಂಡ್ರೆ. ಸೊ ಎಲ್ಲರೂ ಈಕ್ವಲ್ ಆಗಿ ಪ್ರಿಪೇರ್ ಆಗಿದ್ರೂ ನಿಮಗೆ 95% ಜನಕ್ಕೆ ಮೆಡಿಕಲ್ ಸೀಟ್ ಸಿಗಲ್ಲ. ಅದು ವಾಸ್ತವ, ರಿಯಾಲಿಟಿ. ಅದು ಈ ಪ್ರತಿ ವರ್ಷ ನೀವು ಗಮನಿಸಿದ್ರೆ ರಿಪೀಟ್ ಮಾಡ್ತಾ ಇರೋವಂಥವ್ರು, ಅಂದರೆ 2ನೇ ಅಟೆಂಪ್ಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಟೆಂಪ್ಟ್ ಕೊಡ್ತಾ ಇರೋವಂಥವ್ರು ಸುಮಾರು 25-30% ಆಸ್ಪೈರೆಂಟ್ಸ್ ಇರ್ತಾರೆ. 25 ಲಕ್ಷ ಅಂತ ಅಂದ್ಕೊಂಡ್ರೆ 7-8 ಲಕ್ಷ ಜನ ರಿಪೀಟರ್ಸ್ ಇದ್ದಾರೆ. ಇವಾಗ ಸೆಕೆಂಡ್ PUC ಮಾಡ್ತಾ ಇರೋನು, ಒಂದೇ ಅಟೆಂಪ್ಟಲ್ಲಿ ಪ್ರಿಪೇರ್ ಮಾಡ್ತಾ ಇರೋನು, ಈಸ್ ಕಾಂಪಿಟಿಂಗ್ ವಿತ್ ಸಂಬಡಿ ಹೂ ಹ್ಯಾಸ್ ಗಿವನ್ ಮಲ್ಟಿಪಲ್ ಅಟೆಂಪ್ಟ್ಸ್ ಆಲ್ರೆಡಿ. ಸೊ ಆ ಮಟ್ಟಿಗೆ ಕಾಂಪಿಟೇಷನ್ ಕಾಂಪೌಂಡ್ ಆಗುತ್ತೆ. ಸೊ ಬೇಕು ಅಂತ ಅನ್ನೋರು 1 ವರ್ಷ 2 ವರ್ಷ 3 ವರ್ಷ ಹೆಚ್ಚಾಗಿ ಕೂತು ತಯಾರಿ ಮಾಡುವಂಥದ್ದು ಪದ್ಧತಿ ಈಗ ಕ್ಯಾಚಪ್ ಆಗ್ತಾ ಇದೆ ಸೌತ್ ಇಂಡಿಯಾದಲ್ಲೂ. ನಮ್ಮ ಬೆಂಗಳೂರಿನಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಇದಿರಲಿಲ್ಲ ಮುಂಚೆ. PUC ಮುಗಿತಾ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂತಂದರೆ 1 ವರ್ಷ ವೇಸ್ಟ್ ಮಾಡಬೇಡ ಅಂತ ಹೇಳೋರು. ಪ್ರೆಸ್ಟೀಜ್ ಇಶ್ಯೂ. 1 ವರ್ಷ ಬಿಟ್ಟು ಓದ್ತಾನೆ ಅಂತಲ್ಲ. ಇವಾಗ ಅದು ಕಾಮನ್ ಆಗಿಬಿಟ್ಟಿದೆ. PUC ಇವಾಗ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಈ ವರ್ಷ PUC ಮಾತ್ರ ಮುಗಿಸ್ಕೊತೀನಿ, ಆಮೇಲೆ 1 ವರ್ಷ ಬ್ರೇಕ್ ತೊಗೊಂಡು ನೀಟಿಗೆ ಮಾತ್ರ ಪ್ರಿಪೇರ್ ಆಗ್ತೀನಿ ಅಂತ ಅನ್ನೋದು. ಸೊ ಈಗ ಈ ಪ್ರಿಪ್ರೇಷನ್ ಬಗ್ಗೆ ಮಾತಾಡುವಾಗ ನಾವು ಕೇಳ್ಪಟ್ಟಿರುವಂಥ ವಿಷಯ ಏನಂದರೆ, ಈ ಸಿಲೆಬಸ್ ಏನಿದೆ ICSE ಅವ್ರಿಗೆ ಸ್ವಲ್ಪ ತುಂಬ ಈಸಿ, ಸ್ಟೇಟ್ ಅವ್ರಿಗೆ CBS ಅವ್ರಿಗೆ ಕಷ್ಟ ಅನ್ನುವಂಥದ್ದು. ಸೊ ಬೋರ್ಡ್ಸ್ನ ಬಗ್ಗೆ ಬಂದಾಗ, ಸಿಲೆಬಸ್ನ ಬಗ್ಗೆ ಬಂದಾಗ ಏನು ಹೇಳ್ತೀರಾ? ಫೋಕಸ್ ನೋಡಿ, ನಿಮಗೆ ಸ್ಟೇಟ್ ಬೋರ್ಡಲ್ಲಾಗಲಿ CBSEನಲ್ಲಾಗಲಿ ICSEನಲ್ಲಾಗಲಿ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡುವಂಥ ಚಾಯ್ಸ್ ಮತ್ತು ಎಕ್ಸಾಮಿನೇಷನ್ ಫೋಕಸ್ ಏನಿದೆ, ಅನಾಲಿಟಿಕಲ್ ಅಬಿಲಿಟೀಸನ್ನು ಟೆಸ್ಟ್ ಮಾಡುವಂಥ ಫೋಕಸ್ ಸ್ಟೇಟ್ ಬೋರ್ಡ್ಗಿಂತ CBSEನಲ್ಲಿ ಬೆಟರ್ ಆಗಿರುತ್ತೆ, CBSEಗಿಂತ ICSEನಲ್ಲಿ ಬೆಟರ್ ಆಗಿರುತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್, ನಿಮ್ಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೆನಪಿಟ್ಟುಕೊಂಡು ಪರೀಕ್ಷೆ ಬರೆಯುವಂಥ ಪ್ಯಾಟರ್ನ್ ಇದ್ದರೆ ನೀವು ಯೋಚನೆ ಮಾಡುವಂಥ ಶಕ್ತಿ ಕಡಿಮೆ ಇರುತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನಾಲಿಟಿಕಲ್ ಆಗಿದ್ದರೆ ನೀವು ಯೋಚನೆ ಮಾಡುವಂಥ ಶಕ್ತಿ ಹೆಚ್ಚಾಗಿ ಡೆವಲಪ್ ಆಗಿರುತ್ತೆ ಆ ಥರ ಪ್ರಿಪ್ರೇಷನ್ ಮಾಡುವಾಗ. ಹಾಗಾಗಿ ನಿಮಗೆ ಹೊರಗಡೆಯಿಂದ ನೋಡಿದಾಗ ಅಡ್ವಾಂಟೇಜ್ ಇದೆ ಅಂತ ಅನಿಸುತ್ತೆ. ಅಡ್ವಾಂಟೇಜ್ ಖಂಡಿತ ಇದೆ, ಇನಿಷಿಯಲ್ ಅಡ್ವಾಂಟೇಜ್. ಆದರೆ PUC 2 ವರ್ಷ ನಾಟ್ ಎ ಸ್ಮಾಲ್ ಡ್ಯೂರೇಷನ್, ಚಿಕ್ಕ ಡ್ಯೂರೇಷನ್ ಅಲ್ಲ ಅದು. ಆ 2 ವರ್ಷದಲ್ಲಿ ತುಂಬ ಹಿಂದೆ ಇರುವಂಥ ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಕೂಡ ಕ್ಯಾಚಪ್ ಮಾಡಿ ಅಲ್ಲಿ ಮುಂದಕ್ಕೂ ಹೊರಟೋಗ್ಬೋದು. ತುಂಬ ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ತಾ ಇರುವಂಥ ಸ್ಟೂಡೆಂಟು ಕೇರ್ಲೆಸ್ ಆಗಿ ಅವ್ನು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಅವನು ಹಿಂದಕ್ಕೂ ಬರ್ಬೋದು. ಸೊ 2 ವರ್ಷ ಈಕ್ವಲೈಸರ್ ಅದು, ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುತ್ತೆ. ಶ್ರದ್ಧೆ ಯಾರಿಗಿರುತ್ತೋ, 2 ವರ್ಷ ನಿರಂತರ ಪ್ರಯತ್ನ ಮಾಡುವಂಥ ಸಾಮರ್ಥ್ಯ ಯಾರಿಗಿರುತ್ತೋ ಅಂಥವ್ರಿಗೆ ನೀಟ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ. ಆ್ಯಂಡ್ ಆಗಲೇ ನಾವು ಮಾತಾಡ್ತಾ ಇದ್ದಂಗೆ ಪ್ರಿಪ್ರೇಷನ್ಸ್ ಅಂತ ಎಲ್ಲ ಬಂದಾಗ ನಾವು ಹೇಳಿದ್ವಿ ಇಂಜಿನಿಯರಿಂಗಲ್ಲಿ ಕಮ್ಮಿ ಆಗ್ತಾ ಇದೆ, ನೀಟಲ್ಲಿ ಇನ್ಕ್ರೀಸ್, ಅಂದರೆ ಮೆಡಿಕಲ್ ಆಸ್ಪಿರೆಂಟ್ಸ್ ಇನ್ಕ್ರೀಸ್ ಆಗ್ತದೆ. ಇದು ಮೂಲ ಕಾರಣ ಏನಕ್ಕೆ ಅನಿಸುತ್ತೆ? ಜನರಲ್ ಟ್ರೆಂಡ್ಸ್ ನೋಡಿದ್ರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬರ್ತಾ ಇದೆ. ನಿಮಗೆ ದಿನ ಬೆಳಗಾಗಿದ್ರೆ ಜಾಬ್ ಲಾಸ್ ನ್ಯೂಸ್ ನೋಡ್ತೀರಾ. ಆ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳು, ಸಣ್ಣವರಲ್ಲ, ಈ ಸಣ್ಣ ಕಂಪನಿ ನಡೆಯೋಕ್ಕಾಗ್ತಿಲ್ಲಪ್ಪ ಅದಕ್ಕೆ ಕೆಲಸದಿಂದ ಜನಗಳನ್ನ ತೆಗಿತಾ ಇದ್ದಾರೆ ಅಂತ ಅನ್ನೋದು ಒಂದು ಕಡೆ ಆಯಿತು, ಅದಿರುತ್ತೆ. ದೊಡ್ಡ ಕಂಪನಿಗಳು 10,000 ಜನ ತೆಗೆದ್ರು, 20,000 ಜನ ತೆಗೆದ್ರು, ಮಿಕ್ಕವ್ರಿಗೆ ಸಂಬಳ ಕಡಿಮೆ ಮಾಡ್ತೀವಿ, ಅಷ್ಟರಲ್ಲೇ ಕೆಲಸ ಮಾಡಿ, ಇಲ್ಲಾಂದರೆ ಬಿಟ್ಟೋಗಿ ಅಂತ ಹೇಳಿದ್ರು. ಈ ಥರ ಸುದ್ದಿಗಳು ಬರ್ತಾ ಇರುವಾಗ ಜನಗಳು ಯೋಚನೆ ಮಾಡ್ತಾರೆ. ಯಾವಾಗಲೂ ಸುಲಭ ಯಾವುದು ಅಂತ ಯೋಚನೆ ಮಾಡ್ತಾರಲ್ಲ, ಸುಲಭವಾಗಿ ಕೆಲಸ ಸಿಗುವಂಥದ್ದು ಇದ್ದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ. ಒಂದು ಕಾಲದಲ್ಲಿ ಟೆಕ್ನಾಲಜಿ ಬೂಮ್ ಆಗಿದ್ದು ಹಾಗೆ.
ಇವಾಗ ಭಯ ಶುರು ಆಗಿದೆ ಜನಗಳಿಗೆ, ಟೆಕ್ನಾಲಜಿ ಎಲ್ಲ ರಿಪ್ಲೇಸ್ ಆಗಿಬಿಟ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅಂತ. ಅದಾಗುತ್ತೋ ಬಿಡುತ್ತೋ, ದಟ್ಸ್ ಅ ಮ್ಯಾಟರ್ ಆಫ್ ದ ಫ್ಯೂಚರ್. ಬಟ್ ಈ ಭಯದಲ್ಲಿ ಸ್ಟೇಬಲ್ ಆಗಿರ್ಬೋದಾಗಿರುವಂಥದ್ದು ಯಾವುದು ಕೆರಿಯರ್ ನಾವು ಚೂಸ್ ಮಾಡಿದ್ರೆ ಅಂತಂದರೆ ಹೆಲ್ತ್ ಕೇರ್. ಓಕೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಹ್ಮ್. ಇಲ್ಲಾಗಲಿ ಅಲ್ಲಾಗಲಿ ನೀವು ಮಾಡೋ ಕೆಲಸದಲ್ಲಿ ಚೆನ್ನಾಗಿದ್ದರೆ ಮಾತ್ರ ಸರ್ವೈವ್ ಆಗ್ತೀರಾ. ದೇರ್ ಆರ್ ಮೆನಿ ಡಾಕ್ಟರ್ಸ್ ಆಲ್ಸೋ ಹೂ ಆರ್ ನಾಟ್ ಏಬಲ್ ಟು ಹ್ಯಾವ್ ಅ ಗುಡ್ ಲೈಫ್. Correct. ಒಂದು ಸರಿಯಾದ ಜೀವನ ನಡೆಸೋಕ್ಕೂ ಆಗದೆ ಇರುವಂಥ ಕಷ್ಟಪಡ್ತಿರುವಂಥ ಡಾಕ್ಟರ್ಸೂ ಇದ್ದಾರೆ. ಹ್ಮ್. ಸೊ ಡಾಕ್ಟರ್ ಆಗಲಿ, ಎಂಜಿನಿಯರ್ ಆಗಲಿ, ಯಾವುದೇ ಆಗಲಿ ಹ್ಮ್. ಶ್ರದ್ಧೆಯಿಂದ ಅವರು ನಾಲೆಡ್ಜ್ ಸ್ಕಿಲ್ಸನ್ನು ಪಡ್ಕೊಳ್ಬೇಕು. ಸೊ AI ಬಂದಿದ್ದು ನೀಟ್ಗೆ ಒಳ್ಳೇದಾಗ್ತಿದೆ ಅಂತನಾ? ನೀಟಿಗೆ ಒಳ್ಳೇದಾಯಿತು ಅಂತ ಹೇಳೋಕ್ಕಾಗಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಇಟ್ಸ್ ಅವ್ರವ್ರಿಗೆ ಬಿಟ್ಟಿದ್ದು. ಇದ್ರ ಟೆಕ್ನಾಲಜಿ ಬರುತ್ತೆ ಮೇಡಮ್, ಟೆಕ್ನಾಲಜಿ ಅದ್ರ ಪಡ್ಗದ್ ಬರ್ತಾ ಇರುತ್ತೆ, ಜನ ಅದಕ್ಕೆ ಅಡ್ಯಾಪ್ಟ್ ಆಗ್ತಾರೆ. ಓಕೆ. ಅಡ್ಯಾಪ್ಟ್ ಆಗೋರು ಅದನ್ನು ಬಳಸ್ಕೊತಾರೆ, ಅಡ್ಯಾಪ್ಟ್ ಆಗದೆ ಇರೋರು ಬೈಕೊಂಡು ಅದರಿಂದ ಏನು ಉಪಯೋಗ ಮಾಡ್ಕೊಳಕ್ಕಾಗೋದಿಲ್ಲ ಅಷ್ಟೇ. ಓಕೆ. ಸೊ ಹಾಗೆ ನೀಟ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಈಗ ಅಬ್ರಾಡಲ್ಲಿ ಓದ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ, ಅಲ್ಲಿಂದ ಇಲ್ಲಿ ಬಂದವರು ಇಲ್ಲಿಗೆ ಈ ಸಿಸ್ಟಮ್ಗೆ ಅಡಾಪ್ಟ್ ಆಗಬೇಕಾ, ಅಥವಾ ಇಲ್ಲಿ ಮಾರ್ಕ್ಸಿಗೆ ಮತ್ತೆ ಅವ್ರು ಪ್ರಿಪೇರ್ ಆಗಬೇಕಾ, ಇಲ್ಲಿ ಹೇಗೆ ಎಂಟ್ರಿ ತೊಗೊಳ್ಬೋದು, ಅಲ್ಲಿ ಎಕ್ಸಾಮ್ನ ಏನಾದ್ರು ಬಂದು ಇಲ್ಲಿ ಕಾರಣಾಂತರಗಳಿಂದ ಇಲ್ಲಿ ಬಂದರೆ ನೆಕ್ಸ್ಟ್ ಅವ್ರಿಗೆ ಹೇಗೆ, ಅಥವಾ ಇಲ್ಲಿಂದ ಅಬ್ರಾಡಿಗೆ ಹೋದರೆ ಹೇಗೆ, ಇಲ್ಲಿ ಸಿಗದೆ ಇರೋರು ಅಲ್ಲಿ ಹೇಗೆ ಪಡ್ಕೊಳ್ಬೋದು, ಅದೇನಾದರೂ ಇದೆಯಾ ವ್ಯವಸ್ಥೆ? ಒಬ್ಬ ಡಾಕ್ಟರ್ ಆಗಬೇಕು ಅಂದರೆ 2 ಹಂತ ಇದೆ. ಹ್ಮ್. ಒಂದು ಮೆಡಿಕಲ್ ಎಜುಕೇಷನ್, ನಿಮಗೆ ಎಜುಕೇಷನ್ ಸಿಗಬೇಕು, ಟ್ರೈನಿಂಗ್ ಆಗಬೇಕು. ಅದಾದಮೇಲೆ ಲೈಸೆನ್ಸಿಂಗ್ ಟು ಪ್ರಾಕ್ಟೀಸ್. ನೀವು ಆ ದೇಶದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಮೆಡಿಕಲ್ ಕೌನ್ಸಿಲ್ ನಿಮಗೆ ಲೈಸೆನ್ಸ್ ಕೊಡಬೇಕು. ಸೊ ನಮ್ಮ ದೇಶದಲ್ಲೇ ಓದುವಂಥ ಮಕ್ಕಳಿಗೆ ಬೈ ಡಿಫಾಲ್ಟ್ ಅವ್ರು MBBS ಮುಗಿಸ್ತಿದ್ದಂಗೆ ಮೆಡಿಕಲ್ ಲೈಸೆನ್ಸ್ ಸಿಗುತ್ತೆ. ಹ್ಮ್. ಇವಾಗಿನ ಹೊಸ ಟ್ರೆಂಡ್ ಏನು, ಯುರೋಪಿಯನ್ ಕಂಟ್ರೀಸು, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಬೇರೆ ಬೇರೆ ದೇಶ, ಬಾಂಗ್ಲಾದೇಶಕ್ಕೆಲ್ಲ ಹೋಗ್ತಾರೆ ಈಗ. ಬಾಂಗ್ಲಾದೇಶ, ಚೈನಾ, ಹ್ಮ್. ಮಯನ್ಮಾರ್, ಹ್ಮ್. ಮಲೇಷ್ಯಾ, ತುಂಬ ದೇಶಗಳಿಗೆ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ ಸಿಕ್ಕಿಲ್ಲ, ಅಲ್ಲೊಂದು 25-30 ಲಕ್ಷ ಪ್ಯಾಕೇಜ್ ಕೊಟ್ಟರು, ಯಾರೋ ಹೋಗ್ಬಿಡ್ತೀವಿ ಅಲ್ಲಿ ಮಾಡ್ಕೊಂಬಂದ್ಬಿಡ್ತೀವಿ ಅಂತ. ಹ್ಮ್. ಆದರೆ ಮೆಡಿಕಲ್ ಎಜುಕೇಷನ್ ಆಗುತ್ತೆ. ಬೇರೆ ದೇಶಗಳಲ್ಲಿ ನೀವು ಮೆಡಿಕಲ್ ಎಜುಕೇಷನ್ ಮಾಡ್ಕೊಂಡು ಬಂದರೆ ನಮ್ಮ ದೇಶದಲ್ಲಿ ಲೈಸೆನ್ಸಿಂಗಿಗೆ ಒಂದು ಎಕ್ಸಾಮ್ ಇದೆ, ಲೈಸೆನ್ಸಿಂಗ್ ಎಕ್ಸಾಮ್ ಒಂದಿದೆ. ಹ್ಮ್. ಆ ಎಕ್ಸಾಮನ್ನು ಬರೆದು ಪಾಸ್ ಆದರೆ ಮಾತ್ರ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಲೈಸೆನ್ಸ್ ಸಿಗುತ್ತೆ. ಹ್ಮ್. ಆ ಎಕ್ಸಾಮ್ PG ಎಂಟ್ರೆನ್ಸ್ ಎಕ್ಸಾಮ್ ಅಷ್ಟೇ ಟಫ್ ಇರುತ್ತೆ. ಹ್ಮ್. 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 ಸೊ ಹ್ಮ್. ನನ್ನ ಅಡ್ವೈಸ್ ಏನಂತಂದರೆ ವಿದ್ಯಾರ್ಥಿಗಳಿಗೆ, ನಿಮಗೆ ಮೆಡಿಕಲ್ ಮಾಡಲೇಬೇಕು, ಡಾಕ್ಟರ್ ಆಗಲೇಬೇಕು ಅನ್ನೋ ಆಸೆ ಇದ್ದರೆ, ಒಂದು ವರ್ಷ ಸಿಕ್ಕಿಲ್ಲ ಅಂತಂದರೆ ಇನ್ನೊಂದು ವರ್ಷ ಪ್ರಯತ್ನ ಪಟ್ಟು ಇಂಡಿಯಾದಲ್ಲೇ ಸೀಟ್ ತೊಗೊಳ್ಳೋದು ಒಳ್ಳೆಯದು. ಹ್ಮ್. ಸಿಗುತ್ತಾ ಇದೆಯಲ್ಲ ಹೆಂಗೂ ಸುಲಭವಾಗಿ ಕಡಿಮೆ ದುಡ್ಡಲ್ಲಿ ಮಾಡ್ಕೊಂಬಿಡ್ಬೋದು. 30 ಲಕ್ಷ ಕಡಿಮೆ ದುಡ್ಡೇನಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಇಲ್ಲಿನ ಪೇಮೆಂಟ್ ಸೀಟಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಂತ ಅಂದ್ಕೊಂಡು ಹೋಗಿ ಪ್ರಾಬ್ಲಮನ್ನು ಭವಿಷ್ಯಕ್ಕೆ ಪುಷ್ ಮಾಡದೇ ಇರೋದು ಬೆಟರ್. ಅಂದ್ರೆ ವಾಟ್ ಆರ್ ದ ಪ್ರಾಬ್ಲಮ್ಸ್, ಏನ್ ಸಿಗ್ಬೋದಲ್ಲ, ಏನ್ ಪ್ರಾಬ್ಲಮ್ಸ್ ಕಾಣುತ್ತೆ ಫಾರಿನ್ಗೆ ಹೋದ್ರೆ? ಅಲ್ಲಿಂದ ಬಂದ ಮೇಲೆ ನೀವು ಇಲ್ಲೊಂದು ಎಕ್ಸಾಮ್ ಬರೀಬೇಕು, ವಿಚ್ ಇನ್ಕ್ಲೂಡ್ಸ್ ಆಲ್ ದ ಸಬ್ಜೆಕ್ಟ್ಸ್. ಫಸ್ಟ್ ಇಯರಿಂದ ಫೈನಲ್ ಇಯರ್ವರೆಗೂ 19 ಸಬ್ಜೆಕ್ಟು. ಅಷ್ಟೆಲ್ಲ ಸಬ್ಜೆಕ್ಟ್ಸ್ ನಿಮಗೆ PG ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇರುತ್ತೆ. ಸೊ ಇಲ್ಲಿ MBBS ಮಾಡಿದವ್ರು 2-3 ವರ್ಷ ಕೂತು ಹೆಂಗೆ PG ಎಂಟ್ರೆನ್ಸ್ಗೆ ಪ್ರಿಪೇರ್ ಆಗ್ತಾರೋ, ಅದೇ ಥರ ಅಲ್ಲಿಂದ ಬಂದವ್ರು 2-3 ವರ್ಷ ಕೂತು ಈ ಲೈಸೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾರೆ. ನಾವು ಲೈಸೆನ್ಸಿಂಗ್ ಆದಮೇಲೆ ಅದೇ ಪ್ರಿಪ್ರೇಷನ್ PG ಎಂಟ್ರೆನ್ಸ್ಗೂ ಉಪಯೋಗ ಆಗುತ್ತೆ. ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಇಲ್ಲಿ MBBS ಮಾಡಿರುವಂಥವ್ರು PG ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ 2 ವರ್ಷ 3 ವರ್ಷ ಆಗಿದ್ರು ಆ ಟೈಮಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಸಂಪಾದನೆ ಮಾಡ್ಬೋದು. ಓಕೆ. ನೀವು ಬೇರೆ ದೇಶದಲ್ಲಿ ಮಾಡ್ಕೊಂಡು ಇಲ್ಲಿ ಬಂದು ಎಕ್ಸಾಮ್ ಪಾಸ್ ಆಗೋವರೆಗೂ ನೀವು ಇಲ್ಲಿ ಕೆಲಸ ಮಾಡೋಂಗಿಲ್ಲ ನಿಮ್ಮ ಮೆಡಿಕಲ್ ಎಜುಕೇಷನ್ ಬಳಸ್ಕೊಂಡು. ಕರೆಕ್ಟ್. ಸೊ ಸೊ ಇಲ್ಲ ಅಲ್ಲೇ ಇರಬೇಕು, ಪ್ರೋಸ್ ಅಂಡ್ ಕಾನ್ಸ್ ಇದೆ. ಬರಬಾರ್ದು. ಎಲ್ಲಿ ಮಾಡಿದ್ರೆ ಅಲ್ಲಿದ್ರೆ ಅಲ್ಲಿ ಲೈಸೆನ್ಸ್ ಸಿಗುತ್ತೆ ಆಟೋಮೆಟಿಕಲಿ. ಕರೆಕ್ಟ್. ಓಕೆ. ಇನ್ನು ಹಾಗೆ ನಾವು ಪೇರೆಂಟ್ಸ್ ಬಗ್ಗೆ ಮಾತಾಡುವಾಗ, ಯಾವುದೇ ಆಸ್ಪಿರೆಂಟ್ ನೀಟಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದ ತಕ್ಷಣ ಪೇರೆಂಟ್ಸಿಗೆ ಒಂದು ದೊಡ್ಡ ತಲೆನೋವು. ಇದರದು ಮಾನಿಟ್ರಿ ಆಗ್ಬೋದು, ಅವನ್ನ ಒಂದು ಸೈಕಲಾಜಿಕಲ್ ಒಂದು ರೊಟೀನ್ ಆಗ್ಬೋದು, ಒಂದು ಮನಸ್ಥಿತಿ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬ ದೂಡ ಆತಂಕ ಇರುತ್ತೆ. ಸೊ ನೀಟ್ ಆಸ್ಪಿರೆಂಟ್ಸ್ನ ಪೇರೆಂಟ್ಸ್ಗಳಿಗೆ ಏನು ಹೇಳ್ತೀರಾ? ನೋಡಿ, ರಿಸ್ಕ್ ಇದೆ. ಒಂದು, ಆ 2 ವರ್ಷದಲ್ಲಿ ಮಕ್ಕಳು ತುಂಬ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಎಮೋಷನ್ಸ್ ಇನ್ವೆಸ್ಟ್ ಮಾಡ್ತಾರೆ, ಹಾರ್ಡ್ ವರ್ಕ್ ಇನ್ವೆಸ್ಟ್ ಮಾಡ್ತಾರೆ, ಅವರ ಡ್ರೀಮ್ಸ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ 2 ವರ್ಷ ಆದಮೇಲೆ ಎಲ್ಲರೂ ಸಮಾನವಾಗಿ ಪ್ರಿಪೇರ್ ಆಗಿದ್ರು 95% ಜನ ತಮಗೆ ಬೇಕಾದ್ದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಸೊ ಈ 2 ವರ್ಷದ ಪ್ರಿಪ್ರೇಷನ್ ಅವರನ್ನು ಬ್ರೇಕ್ ಮಾಡಬಾರ್ದು, ಸೈಕಲಾಜಿಕಲಿ, ಎಮೋಷನಲಿ. ನನಗಿದು ಸಿಗಲಿಲ್ಲ, ಬಟ್ ನಾನು ಜೀವನದಲ್ಲಿ ಬೇಕಾದ್ದನ್ನು ಪಡ್ಕೊಳ್ಳೋಕೆ ಸಾಮರ್ಥ್ಯ ಇದೆ ಅನ್ನೋ ವಿಶ್ವಾಸದಲ್ಲಿ ಮುಂದುವರಿಬೇಕೆ ಹೊರತು, ನನಗಿದು ಸಿಕ್ಕಲಿಲ್ಲ ಆದ ಕಾರಣಕ್ಕೆ ನಾನು ಜೀವನದಲ್ಲಿ ಏನು ಮಾಡೋಕ್ಕೂ ಲಾಯಕ್ಕಿಲ್ಲ ಅನ್ನೋಂಥ ಮನಸ್ಥಿತಿಗೆ ಮಕ್ಕಳು ಬರಬಾರ್ದು. ದ ರಿಸ್ಕ್ ಆಫ್ ನೀಟ್ ಪ್ರಿಪ್ರೇಷನ್ ಇಸ್ ದ್ಯಾಟ್. ತುಂಬ ಜನ ಮಕ್ಕಳು ಆ ಮೈಂಡ್ಸೆಟ್ಟಿಗೆ ಬರ್ತಾರೆ. ಸೊ ಅದಾದಮೇಲೆ ಇಂಥ ಮಕ್ಕಳು ಯಾವುದನ್ನು ಪ್ರಾಮಾಣಿಕವಾಗಿ ಪ್ರಯತ್ನನೇ ಮಾಡೋದಿಲ್ಲ. ಇದು ಒಂದು ಮಕ್ಕಳ ಕಡೆ ರಿಸ್ಕು. ಇದು ದಿಸ್ ಕ್ಯಾನ್ ಎಕ್ಸ್ಟೆಂಡ್ ಇನ್ ಟು ಅವರಲ್ಲಿ ಸೂಸೈಡಲ್ ಟೆಂಡೆನ್ಸೀಸ್ ಬರೋದು, ಅವ್ರು ಸೂಸೈಡ್ ಮಾಡ್ಕೊಳ್ಳೋದು, ಜೀವನದ ಬಗ್ಗೆ ಜಿಗುಪ್ಸೆ ಬರೋದು, ಕಂಪ್ಲೀಟ್ ಪರ್ಸನಾಲಿಟಿ ಚೇಂಜ್ ಆಗಿಬಿಡುತ್ತೆ. ಇದು ಒಂದು ರಿಸ್ಕು. ಎರಡನೇದು,
ಮಗನೋ ಮಗಳೋ ಮೆಡಿಕಲ್ ಎಂಟ್ರೆನ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತಂದರೆ ಅಪ್ಪ ಅಥವಾ ಅಮ್ಮ ಕೆಲಸ ಬಿಟ್ಟು ಅವ್ರ ಹಿಂದೆ ಕೂತ್ಕೊಂತಾರೆ. ಹೌದು. ಇನ್ಕಮ್ ಲಾಸ್ ಫಾರ್ ದ ಫ್ಯಾಮಿಲಿ. ಹ್ಮ್. ಇಬ್ಬರು ದುಡಿತಾ ಇರ್ತಾರೆ, ಒಬ್ಬರು ಇವನ ಜೊತೆಗೆ ಸಪೋರ್ಟ್ ಮಾಡಬೇಕು ಅಂತ ಕೆಲಸ ಬಿಟ್ಟು ಕೂರ್ತಾರೆ. ಹ್ಮ್. ಅಲ್ಲಿ ಸ್ಟೇಕ್ಸ್ ನೋಡಿ, ಕೆಲಸ ಬಿಟ್ಟರು 2 ವರ್ಷದ ಇನ್ಕಮ್ ಲಾಸು, 2 ವರ್ಷ ಗ್ಯಾಪ್ ಆದಮೇಲೆ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಕೆಲಸ ಸಿಗಲ್ಲ. ಸೊ ದೇರ್ ಇಸ್ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ದಟ್ ಕಮ್ಸ್ ಇನ್ ವಿಚ್ ವಿಲ್ ಆ್ಯಡ್ ಆನ್ ಆಸ್ ಎ ಸ್ಟ್ರೆಸರ್ ಇನ್ ದ ಮೈಂಡ್ ಆಫ್ ದ ಚೈಲ್ಡ್. ಸ್ಟೂಡೆಂಟ್ ಮನಸ್ಸಲ್ಲಿ ಅದು ಸ್ಟ್ರೆಸ್ಸು, ಹ್ಮ್. ನಮ್ಮ ತಂದೆ ತಾಯಿಗೆ ನಾನು ಕಷ್ಟ ಬರ್ಡನ್ನು, ಕೊಡ್ತಾ ಇದ್ದೀನಿ. ನನ್ನಿಂದ ಬರ್ಡನ್ನು. ಸೊ ನಾನು ಇದನ್ನು ಮಾಡಿದ್ರೆ ಮಾತ್ರ ಜಸ್ಟಿಫೈ ಆಗುತ್ತೆ. ಹ್ಮ್. ಇದನ್ನು ನಾನು ಮಾಡಿಲ್ಲ ಅಂತಂದರೆ ನಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಂಗೆ ಲೆಕ್ಕ. ಹ್ಮ್. ಅದನ್ನು ಅಪ್ಪ ಅಮ್ಮನೂ ಹೇಳ್ಬೋದು, ಅವರು ಬಾಯ್ಬಿಟ್ಟು ಹೇಳ್ತಾರೆ. ಬಿಕಾಸ್ ಅವರದನ್ನೇನು ಇಂಟೆನ್ಷನ್ ಇಲ್ಲ ಅಂದ್ರೂ ನಾವಿಷ್ಟೆಲ್ಲ ಮಾಡ್ತಿದ್ದೀವಿ, ನೀನು ಮಾಡಿಲ್ಲ ಅಂತಂದ್ರೆ ನೋಡೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನಾವೆಷ್ಟು ಕಷ್ಟಪಡ್ತಿದ್ದೀವಿ, ಅದೆಲ್ಲ ಸರಿನೇ. ಬಟ್ ಅದು ಮಕ್ಕಳ ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಹ್ಮ್. ಅದು ಒಂದು. ಹ್ಮ್. ಸೊ ಬೇಡದೇ ಇರೋವಂಥ ಎಷ್ಟೋ ವಿಷಯಗಳು ತಲೆಯಲ್ಲಿ ತುಂಬಿಕೊಂಡು ಹ್ಮ್. ಅನ್ವಾಂಟೆಡ್ ಕಾಂಪ್ಲಿಕೇಶನ್ಸನ್ನು ಕ್ರಿಯೇಟ್ ಮಾಡುತ್ತೆ. ನನ್ನ ಅಡ್ವೈಸ್ ಏನು, ಟೇಕ್ ಇಟ್ ಈಸಿ, ಹ್ಮ್. ಪ್ರಿಪ್ರೇಷನ್ ಸರಿಯಾಗಿ ಮಾಡಿ. ಅದನ್ನು ಬೇಕೇ ಬೇಕು, ಅದಾದ್ರೇ ಜೀವನ, ಇಲ್ಲ ಅಂದರೆ ಜೀವನ ಇಲ್ಲ, ಆ ಥರ ಮನಸ್ಥಿತಿ ಬೇಡ. ಹ್ಮ್. ಪ್ರಯತ್ನ ಪ್ರಾಮಾಣಿಕವಾಗಿರಲಿ, 2 ವರ್ಷದ ಪ್ರಯತ್ನ ಪ್ರಾಮಾಣಿಕವಾಗಿರಲಿ, ಸಿನ್ಸಿಯರ್ ಆಗಿರಲಿ. ಸಿಕ್ಕಿಲ್ಲ ಅಂತಂದರೆ ಆ ಪ್ರಯತ್ನದಲ್ಲಿ ನಾವು ಬದಲಾಗಿದ್ದೀವಿ, ನಾವು ಶಕ್ತಿಯುತವಾಗಿದ್ದೀವಿ, ನಾವು ಒಂದು ಸ್ವಲ್ಪ ಸಾಮರ್ಥ್ಯ ಪಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಹ್ಮ್. ಇನ್ನೊಂದು ವರ್ಷ ಪ್ರಯತ್ನ ಮಾಡಬೇಕಾ ಮಾಡಿ. ಇಲ್ಲ ಅಂದರೆ ನಿಮ್ಗೆ ಏನು ಸರಿ ಅನ್ಸುತ್ತೆ ಮಾಡಿ. ಡೋಂಟ್ ಅಟ್ಯಾಚ್ ಟೂ ಮಚ್ ಇಂಪಾರ್ಟೆನ್ಸ್ ಟು ಎನಿಥಿಂಗ್ ಹ್ಮ್. ಬಿಯಾಂಡ್ ಲೈಫ್. ಜೀವನಕ್ಕಿಂತ ಮುಖ್ಯ ಇದು ಅಂತ ಅಟ್ಯಾಚ್ಮೆಂಟ್ ಇರಬಾರ್ದು, ಅಟ್ಯಾಚ್ಮೆಂಟ್ ಫಿಕ್ಸ್ ಮಾಡಬಾರ್ದು. ಕರೆಕ್ಟ್. Importance fix ಅಟ್ಯಾಚ್ಮೆಂಟಿಂದ ಮಾಡ್ಬಾರ್ದು. ಎಲ್ಲವೂ Yes. ಹಾಳಾಗೋಗುತ್ತೆ. ಆ್ಯಂಡ್ ಆಲ್ಸೋ ಈಗ ನೀವು ಹೇಳಿದ್ರಿ ಸಿಕ್ಕಲಿಲ್ಲ ಅಂದರೆ, ಈಗ ನೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು? ಏನಿಲ್ಲ, ಬೇಕಾದಷ್ಟು ಆಪ್ಷನ್ಸ್ ಇದೆ. ಹೆಲ್ತ್ ಕೇರಲ್ಲೇ ಹೋಗಬೇಕು. ಈಗ ನೋಡಿ, ಒಂದು ನಾನು ಡಾಕ್ಟ್ರೇ ಆಗಬೇಕು ಅಂತ ಅನ್ಕೊಳ್ಳೋ ವಿದ್ಯಾರ್ಥಿಗಳು ಹ್ಮ್. ಇನ್ನೊಂದು ಪ್ರಯತ್ನ ಮಾಡ್ಬೋದು. ಇವಾಗ ಅದು ಅಕ್ಸೆಪ್ಟೆಡ್. ಹ್ಮ್. ಸೊ PUC ಮುಗೀತು, ಫಸ್ಟ್ ಅಟೆಂಪ್ಟಲ್ಲಿ ಸಿಗಲಿಲ್ಲ, ಇನ್ನೊಂದು ಅಟೆಂಪ್ಟ್ ತೊಗೊಳ್ತೀನಿ ಅಂತ ಲಾಂಗ್ ಟರ್ಮ್ ಪ್ರಿಪ್ರೇಷನ್ ಮಾಡ್ಬೋದು. ಹೌದು. ಬೇಡಪ್ಪ ನನಗೆ ಮತ್ತೆ 1 ವರ್ಷ ಕೂತು ಪ್ರಿಪೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಐ ಡೋಂಟ್ ವಾಂಟ್ ಟು ಡೂ ದಟ್ ಅಂತಂದರೆ ಹ್ಮ್. ಅಲೈಡ್ ಹೆಲ್ತ್ ಸೈನ್ಸಸ್ ಇದೆ, ಹ್ಮ್. ನರ್ಸಿಂಗ್ ಇದೆ, ಫಿಸಿಯೋಥೆರಪಿ ಇದೆ, ಹ್ಮ್. ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇದೆ. ಹ್ಮ್. CET ಬರೆದಿರ್ತಾರೆ, ಹ್ಮ್. ಸೊ ಫಾರ್ಮಸಿಗೆ ಹೋಗ್ಬೋದು. ಅಲೈಡ್ ಹೆಲ್ತ್ ಸೈನ್ಸಸ್ ಇದೆ. ಸೊ ದೇರ್ ಆರ್ ಸೋ ಮೆನಿ ಬ್ರಾಂಚಸ್ ಆಫ್ ಹೆಲ್ತ್ ಕೇರ್ ಹ್ಮ್. ವಿಚ್ ದೇ ಕ್ಯಾನ್ ಚೂಸ್. ಹೆಲ್ತ್ ಕೇರ್ ಒಳಗಡೆನೇ ಇರಬೇಕು ಅಂತ ಆದರೆ ಬಟ್ ಅದರಲ್ಲಿ ಸ್ಕೋಪ್ ಸರ್ ಇದೆ ಮೇಡಮ್. ಹ್ಮ್. ಸ್ಪೋರ್ಟ್ಸ್ ಮೆಡಿಸಿನ್ ಎಷ್ಟು ಸ್ಕೋಪ್ ಇದೆ, ಫಿಸಿಯೋಥೆರಪಿಸ್ಟ್ಸು ಬೇಕಾದಷ್ಟು ಇದೆ. ಹ್ಮ್. ನೋಡಿ, ಎಲ್ಲದರಲ್ಲೂ ಸ್ಕೋಪ್ ಅಂತಂದ್ರೆ ಏನು, ಬೇಸಿಕಲಿ ಜನಗಳ ಮನಸ್ಸಲ್ಲಿ ಏನು ಸ್ಕೋಪ್ ಅಂದರೆ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ. ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂದರೆ ಚೆನ್ನಾಗಿ ಸ್ಕೋಪ್ ಇದೆ ಅಂತ, ಇಲ್ಲ ಅಂದರೆ ಸ್ಕೋಪ್ ಇಲ್ಲ ಅಂತ, Okay. ಅಷ್ಟೇ ತಾನೆ. ಹಾ. ಯಾವುದೇ ಉದ್ಯೋಗದಲ್ಲಾದ್ರೂ ಹ್ಮ್. ಅದರಲ್ಲಿ ಅವ್ನು ಬೆಸ್ಟ್ ಆಗಿದ್ರೆ ಸ್ಕೋಪ್ ಇದೆ. ಹ್ಮ್. ಅವ್ನು ಮೀಡಿಯಾಕರ್ ಆದರೆ MBBS ಮಾಡಿದ್ರು ಸ್ಕೋಪ್ ಇಲ್ಲ. ಸೊ ಇದೇ ಪರಿಸ್ಥಿತಿ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವನಿಗಾದರೆ ಅವನಿಗೆ ಹಿ ವಿಲ್ ಲೂಸ್ ಎವ್ರಿಥಿಂಗ್. ಅವನು ಎಲ್ಲ ಕಳ್ಕೊಂಡಂಗೆ. ಆ 2 ವರ್ಷದ ಏನು ಹೇಳಿದ್ರಿ ಇವಾಗ ಪೇರೆಂಟ್ಸ್ ಎಲ್ಲ ಹಾಕಿರ್ತಾರೆ, ಸ್ಟೇಕ್ ಇಸ್ ದ 2 years ಆಫ್ ಟೈಮ್. ಸೊ ಅವನು ಮತ್ತೆ ಈ ಒಂದು ಸ್ಕೋಪ್ ಆಫ್ ಏರಿಯಾಸ್ ಕಡೆಗೆ ಅವನ ಮೈಂಡನ್ನು ಡೈವರ್ಟ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗ್ಬೋದು ಅಂತ ಹೇಳ್ತೀವಿ. ಹೋಗ್ಬೋದು. ನೋಡಿ, ಪ್ರಿಪ್ರೇಷನ್ ಮಾಡುವಾಗ ನಿಮ್ಮ ಎಂಟೈರ್ ಫೋಕಸ್ ಯಂತ್ರ ಮೇಲಿತ್ತು. ಹ್ಮ್. ಬಿಗ್ಗೆಸ್ಟ್ ಬ್ಲಂಡರ್, ಇನ್ಸ್ಟಿಟ್ಯೂಷನ್ಸು ಇದನ್ನು ಪುಷ್ ಮಾಡ್ತಾರೆ. ನೀನು ಏನು ಮಾಡಬಾರ್ದು 2 ವರ್ಷ, ಬರೀ ಓದು 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 ಓದು, ಇದು 2 ವರ್ಷ ಟರ್ನಿಂಗ್ ಪಾಯಿಂಟು, ಬೇಡದೇ ಇರೋ ಡ್ರಾಮಾ ಆಗುತ್ತೆ ಇದ್ರ ಸುತ್ತ. ಹ್ಮ್. ಓಕೆ, ಸೊ 2 ವರ್ಷ ಎಲ್ಲದನ್ನ ಕಾಂಪ್ರಮೈಸ್ ಮಾಡಿ ಓದಬೇಡಿ. ನಿಮ್ದು ಇದು 16ರಿಂದ 18 ವಯಸ್ಸು. ಹ್ಮ್. ಶರೀರದ ಬಗ್ಗೆ ಗಮನ ಕೊಡಿ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಸ್ವಲ್ಪ ಆಟ ಆಡಿ, ಶರೀರ ಫಿಟ್ಟಾಗಿ ಇಟ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು. ಆಹಾರದ ಬಗ್ಗೆ ಗಮನ ಕೊಡಿ. ಆರೋಗ್ಯ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಹ್ಮ್. ಆಹಾರ, ನಿದ್ದೆ, ಆಟ, ವ್ಯಾಯಾಮ ಎಲ್ಲದನ್ನ ಕಾಂಪ್ರಮೈಸ್ ಮಾಡಿದ್ರೆ ಹ್ಮ್. ತುಂಬ ಕೆಲಸ ಮಾಡಿರೋ ಥರ ಅನಿಸುತ್ತೆ, ಹ್ಮ್. ಬಟ್ ಪ್ರಯೋಜನ ಏನಾಗೋದಿಲ್ಲ. ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ನಾವು ಹೇಳ್ತೀವಿ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್ ಅಂತ. ಹಂಗಾಗ್ಬಿಡುತ್ತೆ. ಓಕೆ. ಸೊ ಹ್ಮ್. ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಹ್ಮ್. ನಾನು ದಿನಕ್ಕೆ 14 ಗಂಟೆ ಓದ್ತೀನಿ, 16 ಗಂಟೆ ಓದ್ತೀನಿ, ಅನ್ಸಸ್ಟೈನೇಬಲ್. 2 ವರ್ಷ ಸಸ್ಟೈನ್ ಮಾಡೋಕ್ಕಾಗಲ್ಲ. ದಿನ 1 ಗಂಟೆ ಆಟ ಆಡಿ, ಚೆನ್ನಾಗಿ 6 ಗಂಟೆ 7 ಗಂಟೆ ನಿದ್ದೆ ಮಾಡಿ, ಹ್ಮ್. ಟೈಮ್ ಟು ಟೈಮ್ ಊಟ ಮಾಡಿ. ಇದೆಲ್ಲದ್ರ ಮಧ್ಯದಲ್ಲಿ 10ರಿಂದ 12 ಗಂಟೆ ಅಷ್ಟು ಅಧ್ಯಯನ ಮಾಡಿ. ಓಕೆ. ನೀವು ಕಾಲೇಜಿಗೆ ಹೋಗಿ ಬರೋದು, ಟ್ಯೂಷನ್ಗೆ ಹೋಗೋದು, ನೀವು ಸೆಲ್ಫ್ ಸ್ಟಡಿ ಮಾಡೋದು, ಎಲ್ಲದನ್ನು 10 to 12 ಅವರ್ಸ್. ಬಟ್ ಪ್ರತಿದಿನ ಇದನ್ನು ಮಾಡಬೇಕು. ಹ್ಮ್. ಸಸ್ಟೈನ್ ಮಾಡೋಕ್ಕಾಗುವಂಥ ಒಂದು ರೊಟೀನ್ ಫಿಕ್ಸ್ ಮಾಡ್ಕೊಳ್ಬೇಕು. ಆ ರೊಟೀನನ್ನು ನೀವು ಸಸ್ಟೈನೇಬಲ್ ಆಗಿ ಫಾಲೋ ಮಾಡ್ತಿರಲ್ಲ, ಹ್ಮ್. ಅದೇ ನಿಮ್ಮ ಪ್ರೈಮರಿ ಲಾಭ. ಓಕೆ. ಯಾಕಂದರೆ ಜೀವನದಲ್ಲಿ ಸಕ್ಸಸ್ ಸಿಗೋದು ಯಾರು ನಿರಂತರವಾಗಿ ಒಂದೇ ಕೆಲಸನ ಮತ್ತೆ 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 ಮಾಡೋಕ್ಕೆ ಶಕ್ತಿ ಇದೆಯೋ ಅಂಥವ್ರಿಗೆ ಸಕ್ಸಸ್ ಸಿಗುತ್ತೆ ಏನು ಮಾಡಿದ್ರು. ಓಕೆ. ಸೊ ಈ 2 ವರ್ಷದಲ್ಲಿ ನೀಟ್ ಸಕ್ಸಸ್ಫುಲ್ ಆಗಿಲ್ಲ, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದ್ರೂ ಈ ಕ್ವಾಲಿಟೀಸ್ ಡೆವಲಪ್ ಮಾಡ್ಕೊಳ್ಬೋದಲ್ಲ. ಹೌದು. So it should be ಸ್ಕಿಲ್ ಬಂದ್ಬಿಟ್ಟಿರುತ್ತೆ, ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಇಟ್ ಮಾಡ್ಕೊಂಡು. ಶುಡ್ ಬಿ ಅ ಪ್ರಾಜೆಕ್ಟ್ ಆಫ್ 2 years ಹ್ಮ್. ವೇರ್ ಯು ಎಕ್ಸ್ಪ್ಲೋರ್ ಯುವರ್ ಎಬಿಲಿಟೀಸ್. ನಿಮ್ಮ ಸಾಮರ್ಥ್ಯಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು, ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಪ್ರಯೋಗ ಅಂತ ಆಗಬೇಕು 2 ವರ್ಷ. ಓಕೆ. ಆ ಪ್ರಯೋಗಕ್ಕೆ ಫೋಕಸ್ ನೀಟ್. ಹ್ಮ್. ಸಕ್ಸಸ್ ಆದರೆ ಬೋನಸ್ಸು, ಹ್ಮ್. ಇಲ್ಲ ಅಂದರೆ ಕಳ್ಕೊಂಡಿದ್ದೇನಿಲ್ಲ. ಹ್ಮ್.
ಎವ್ರಿಥಿಂಗ್ ಇದು ಹೋದ್ರೆ ಎಲ್ಲ ಹೋಯ್ತು ಅಂತ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಪ್ರಿಪರೇಷನ್ ಮಾಡ್ತಾರಲ್ಲ, ಹ್ಮ್. ಅಂಥವ್ರು ಕಳ್ಕೊಳ್ಳೋದೇ ಜಾಸ್ತಿ. ಜಾಸ್ತಿ. ಗೆದ್ರೂ ಸೋಲ್ತಾರೆ, ಹ್ಮ್. ಸೋತ್ರೆ ಸಾಯ್ತಾರೆ ಅಂತ ಹಂಗಾಗ್ಬಿಡುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಈಗ ಅನ್ಲೈಕ್ ಅದರ್ ರಿಸಲ್ಟ್ಸ್ ನಾವು ನೋಡೋದಾದ್ರೆ ಇದಕ್ಕೆ ಕೀಸ್ ಸಿಕ್ಬಿಡುತ್ತೆ, ಅವತ್ತಿಂದ ಅವತ್ತೇ ಅವ್ರು ಬರ್ದಿದ್ದ ದಿನಾನೇ ಗೊತ್ತಾಗೋಗ್ಬಿಡುತ್ತೆ ಒಂದು ಲೆಕ್ಕದಲ್ಲಿ ಅಂತ ಕೇಳ್ಪಟ್ಟಿರೋದು. ಸೊ ಈ ರೀತಿಯಾಗಿ ಅವರು ಅವ್ರ ಬಗ್ಗೆನೇ ಹೇಗೆ ಜಡ್ಜ್ ಮಾಡ್ಕೊಳ್ಬೋದು, ಮತ್ತೆ ಮುಂದಿನ ವರ್ಷಕ್ಕೆ ಅವರು ಅವಾಗಲೇ ಪ್ರಿಪ್ರೇಷನ್ಸ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಂದು ಒಂದು ಅಡ್ವೈಸ್ ಯಾವಾಗಲೂ, ಹ್ಮ್. ಮಿಡಲ್ ಕ್ಲಾಸ್ ಜನಗಳು ಹ್ಮ್. ಹೈಯರ್ ಫೀ ಕ್ಯಾಟಗರಿ ಸೀಟ್ಸನ್ನು ತಗೊಳ್ಳೇಬಾರ್ದು. ನಿಮಗೆ 12 ಲಕ್ಷ ರೂಪಾಯಿ ಫೀಸ್ ಇದೆ, ಸೀಟ್ ಅವೈಲೇಬಲ್ ಇದೆ ಅಂತಂದ್ರೂ ತೊಗೊಳ್ಬೇಡಿ. ಹ್ಮ್. ಬಿಕಾಸ್ ನೀವು MBBS ಮುಗಿಸೋ ಅಷ್ಟೊತ್ತಿಗೆ 75-80 ಲಕ್ಷ ಖರ್ಚು ಮಾಡ್ಕೊಂಡಿರ್ತೀರ. ಹ್ಮ್. ನೀವು ಅದನ್ನು ಲೋನ್ ಅಂತ ಲೆಕ್ಕ ಹಾಕ್ಕೊಂಡ್ರೆ ಆ್ಯಸ್ ಅ ಡಾಕ್ಟರ್ ಯು ವಿಲ್ ನಾಟ್ ಬಿ ಏಬಲ್ ಟು ರಿಕವರ್ ದಟ್. ಸೊ ದಟ್ಸ್ ಅನ್ ಆವ್ರೇಜ್ ಆರ್ 12 ಲಕ್ಷ ವರ್ಷಕ್ಕೆ ಫೀಸ್ ಅಂತಂದರೆ ಇನ್ನೊಂದು 2-3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಹ್ಮ್. ಸೊ 5 ವರ್ಷ ಅಂತಂದರೆ 75 ಲಕ್ಷ ರೂಪಾಯಿ ಅಷ್ಟು ಖರ್ಚು ಬಂದ್ಬಿಡುತ್ತೆ. ಹ್ಮ್. ಅದನ್ನು ನೀವು ಒಂದು ಸಾಲ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ, ನೀವು ಸಾಲ ಮಾಡಿಲ್ಲದೆ ಇರ್ಬೋದು, ಸೈಟ್ ಮಾಡಿರ್ಬೋದು, ಒಡವೆ ಮಾರ್ಬಿಟ್ಟು ಮಾಡಿರ್ಬೋದು ಏನಾದ್ರೂ, ಬಟ್ ನೀವು ಅದನ್ನು ಕಾಸ್ಟ್ ರಿಕವರಿ ಮಾಡೋಕ್ಕಾಗಲ್ಲ. ಸೊ ಫೋಕಸ್ ಗೌರ್ಮೆಂಟ್ ಮೆಡಿಕಲ್ ಸೀಟೇ ಆಗಬೇಕು, ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್. ಹ್ಮ್. ಎಕ್ಸಾಮ್ ದಿನನೇ ನಿಮಗೆ ಆನ್ಸರ್ ಕೀ ಸಿಗುತ್ತೆ. ಹ್ಮ್. ಆನ್ಸರ್ ಕೀ ನೋಡ್ಕೊಳ್ಳಿ. ನಾನು ಜನರಲ್ ಮೆರಿಟಿಗೆ ಹೇಳ್ತೀನಿ, ನಿಮ್ಮದೊಂದು 450 ಅದಕ್ಕಿಂತ ಕೆಳಗಡೆ ಇದೆ ಅಂತಂದರೆ ಸ್ಕೋರು, ಹ್ಮ್. ನಿಮಗೆ ಖಂಡಿತವಾಗ್ಲೂ ಮೆಡಿಕಲ್ ಸೀಟ್ ಸಿಗಲ್ಲ, ಗೌರ್ಮೆಂಟ್ ಸೀಟು. ಹ್ಮ್. ಓಕೆ, ಒಂದು 500 ಸುತ್ತಮುತ್ತ ಇದೆ ಅಂತಂದರೆ ಹ್ಮ್. ನಿಮಗೆ ಸಿಗಬಹುದು, ಸಿಗದೇನೂ ಇರ್ಬೋದು. ಹ್ಮ್. 550 ಮೇಲಿದೆ, 550-560 ಮೇಲಿದೆ ಅಂತಂದರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತೆ ಕರ್ನಾಟಕದ ಮಕ್ಕಳಿಗೆ. ಹ್ಮ್. ಅದಕ್ಕೆ 3 ಪಾಸಿಬಿಲಿಟಿ. ನನಗೆ ಖಂಡಿತ ಸಿಗಲ್ಲ, ಸಿಗಬಹುದು, ಹ್ಮ್. ಕೌನ್ಸಿಲಿಂಗ್ ಆದಮೇಲೆ ಗೊತ್ತಾಗುತ್ತೆ, ಖಂಡಿತ ಸಿಗುತ್ತೆ ಅಂತಂದರೆ ಮಜಾ ಮಾಡಿ. 2 ತಿಂಗಳು 3 ತಿಂಗಳು ಟೈಮ್ ಇದೆ, ಎಂಜಾಯ್ ಮಾಡಿ, ಗೆಟ್ ಇನ್ ಟು ಯುವರ್ ಮೆಡಿಕಲ್ ಕೋರ್ಸ್. ನನಗೆ ಖಂಡಿತ ಸಿಗಲ್ಲ ಅಂತಂದರೆ, ಅಥವಾ ನನಗೆ ಸಿಗ್ಬೋದು ಸಿಗದೇ ಇರ್ಬೋದು ಅಂತಂದರೆ, ಪ್ರಿಪ್ರೇಷನ್ಗೆ ಗ್ಯಾಪ್ ಕೊಡಬೇಡಿ. ಓಕೆ. ಈಗ ಮೇ 3ನೇ ತಾರೀಕು ಎಕ್ಸಾಮ್ ಮುಗೀತು, ಹ್ಮ್. ರಿಸಲ್ಟ್ ಒಂದು ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಒಳಗಡೆ ಬರುತ್ತೆ, ಒಂದು ತಿಂಗಳಾಯಿತು. ಅದಾದಮೇಲೆ ಕೌನ್ಸಿಲಿಂಗ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಎಲ್ಲ ಆಗಕ್ಕೆ ನಿಮ್ಗೆ ಆಲ್ಮೋಸ್ಟ್ ಜುಲೈ ಎಂಡ್ ಆಗೋಗುತ್ತೆ. ನೀವು ಗ್ಯಾಪ್ ಕೊಟ್ಬಿಟ್ರೆ ಮೇ ಜೂನ್ ಜುಲೈ 3 ತಿಂಗಳು ಸ್ಟಡೀಸ್ ಗ್ಯಾಪ್ ಕೊಟ್ರಿ ಅಂತಂದರೆ, ಮುಂದಿನ ವರ್ಷಕ್ಕೆ ಪ್ರಿಪರೇಷನ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದು ಹ್ಮ್. 3 ತಿಂಗಳು ಗ್ಯಾಪ್ ಕೊಟ್ಟರೆ, ಹ್ಮ್. ನೀವು ಆ ಗ್ಯಾಪ್ ಕೊಡೋಕ್ಕೆ ಮುಂಚೆ ಮೇ 3ನೇ ತಾರೀಕು ಯಾವ ಲೆವೆಲಲ್ಲಿ ಇದ್ರೋ ಹ್ಮ್. ಆ ಲೆವೆಲ್ಗೆ ಬರೋಕ್ಕೆ ಅದಾದಮೇಲೆ ಇನ್ನೂ 3 ತಿಂಗಳು ಬೇಕು. ಸೊ ಯು ಲೂಸ್ ಟೈಮ್. ಟೈಮ್. ನಿಮಗೆ ಬೇಕೇ ಬೇಕು. ಮುಂದಿನ ವರ್ಷಕ್ಕೆ ನೀವು ಬರೀತೀರಾ ಅಂತ ಡಿಸೈಡ್ ಆಗಿದ್ದೀರಾ, ಖಂಡಿತ ಸಿಗಲ್ಲ ಅಂತ ಗೊತ್ತಾಯಿತು, ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ. ಒಂದು ವಾರ ಬ್ರೇಕ್ ತೊಗೊಳ್ಳಿ, ಹ್ಮ್. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್, ಡೋಂಟ್ ಗಿವ್ ಅ ಬ್ರೇಕ್. ಮೊಮೆಂಟಮ್ ಹೋಗಬಾರ್ದು. ಸಿಗ್ಬೋದು ಸಿಗದೇನೂ ಇರ್ಬೋದು ಅಂತಂದರೆ ಕೀಪ್ ಪ್ರಿಪೇರಿಂಗ್. ಸಿಕ್ಕಿದ್ರೆ ಸಂತೋಷ, ಗೋ ಆನ್ ಟು ಯುವರ್ ಮೆಡಿಕಲ್ ಕೋರ್ಸ್. ಇಲ್ಲ ಅಂದರೆ ಮೊಮೆಂಟಮ್ ಹಾಳಾಗಿರಲ್ಲ, ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ, ಮುಂದಿನ ವರ್ಷಕ್ಕಾದರೂ ಸಿಗುತ್ತೆ. ಈ SSLCನಲ್ಲಿ ನಮಗೆ ಮರುಪರೀಕ್ಷೆ ಅಂತ ಹೇಳಿ ಬಿಡ್ತಾರೆ, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ದರ್ ಇಸ್ ನೋ ಸೆಕೆಂಡ್ ಚಾನ್ಸ್. ಮುಂದಿನ ವರ್ಷದಲ್ಲಿ ಮರುಪರೀಕ್ಷೆ ಆಗುತ್ತೆ. ಖಂಡಿತ. ಓಕೆ ಸರ್, ಸೊ ಫೈನಲ್ ಆಗಿ ನೀಟಲ್ಲಿರುವಂಥ ಲೂಪ್ ಹೋಲ್ಸ್ ಬಗ್ಗೆ ಮಾತಾಡೋದಾದರೆ, ಅಥವಾ ಎನಿ ಒನ್ ಬಿಗ್ ಚೇಂಜ್ ನೀವು ತರಬೇಕು ಅಂತ ಆದರೆ, ಗಿವನ್ ಅ ಚಾನ್ಸ್ ಯಾವತ್ತಾದರೂ ಅಂದರೆ, ವಾಟ್ ವುಡ್ ಯು ಲುಕ್ ಇನ್ ಟು ಇಟ್? ಇವಾಗ ಸದ್ಯಕ್ಕೆ ಎಲ್ಲನೂ ಕಂಟೆಂಟನ್ನು ಕೇಂದ್ರದಲ್ಲಿ ಇಟ್ಕೊಂಡು, ಅಂದರೆ ಸಬ್ಜೆಕ್ಟನ್ನು ಫೋಕಸ್ ಆಗಿ ಇಟ್ಕೊಂಡು ಎಕ್ಸಾಮ್ ಡಿಸೈನ್ ಆಗಿದೆ. ಇನ್ ದ ಚಾಲೆಂಜಸ್ ದಟ್ ವಿ ಹ್ಯಾವ್, 20-25 ಲಕ್ಷ ಜನಗಳನ್ನು ಅಸೆಸ್ ಮಾಡಬೇಕು ಅಂತಂದರೆ, ದೋ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ಲಿ ಫುಲ್ ಪ್ರೂಫ್ ಎಕ್ಸಾಮ್, ಇಟ್ ಈಸ್ ಅನ್ ಎಫೆಕ್ಟಿವ್ ಎಕ್ಸಾಮ್. ತನ್ನ ಕೆಲಸ ಮಾಡ್ತಾ ಇದೆ ಅದು. ಆದರೆ ನಾವು ಚೇಂಜಸ್ ತರಬೇಕು ಅಂತ ಆದರೆ ಆ ಸ್ಕೇಲಲ್ಲಿ ತರೋದು ಕಷ್ಟ ಇದೆ. ಬಟ್ ಒಂದು ಸೈಕೋಮೆಟ್ರಿಕ್ ಅನಾಲಿಸಿಸ್ ಮಾಡ್ಬೋದು. ಸೈಕೋಮೆಟ್ರಿಕ್ ಅನಾಲಿಸಿಸ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಸೈಕೋಮೆಟ್ರಿಕ್ ಅನಾಲಿಸಿಸ್ ಅಂತಂದರೆ ಅವರ ಮನಸ್ಥಿತಿ, ಅವ್ರ ಮೈಂಡ್ ಸೆಟ್ಟು, ಅವ್ರ ಆ್ಯಟಿಟ್ಯೂಡ್ಸು, ಅವ್ರ ಪರ್ಸನಾಲಿಟಿ ಟ್ರೈಟ್ಸನ್ನೆಲ್ಲ ಅಸೆಸ್ ಮಾಡುವಂಥ ಎಕ್ಸಾಮ್ ಮಾಡ್ಬೋದು. ಈಗ ಒಬ್ಬ ಡಾಕ್ಟರ್ ಪರ್ಸನಾಲಿಟಿಯನ್ನು ನೀವು ಪ್ರೊಫೈಲಿಂಗ್ ಮಾಡಿದ್ರೆ, ಯಾವ್ಯಾವ ಗುಣಲಕ್ಷಣಗಳು ಡಾಕ್ಟ್ರಲ್ಲಿ ಇರಬೇಕು, ಆ ಗುಣಲಕ್ಷಣಗಳ ಫೌಂಡೇಶನ್ ಆದರೂ ಇವರಲ್ಲಿ ಇದೆಯಾ ಅಂತ ಆಗಬೇಕು. ಪೇಷನ್ಸ್ ಇರಬೇಕು, ಪರ್ಜಿವರೆನ್ಸ್ ಇರಬೇಕು, ತಾಳ್ಮೆ ಇರಬೇಕು, ನಿರಂತರವಾಗಿ ಕೆಲಸ ಮಾಡೋಕ್ಕಿರಬೇಕು, ಒಂದು ಜನಗಳಿಗೆ ಸ್ಪಂದಿಸಬೇಕು ಕಷ್ಟಗಳಿಗೆ, ತನ್ನ ಸುಖಕ್ಕಿಂತ ಬೇರೆಯವರ ಯೋಗಕ್ಷೇಮ ಒಳ್ಳೆಯದು ಇಂಪಾರ್ಟೆಂಟ್ ಅನ್ನೋ ಥರ ಆ ತ್ಯಾಗ ಭಾವ ಇರಬೇಕು. ಈ ಮೈಂಡ್ಸೆಟ್, ಈ ಆ್ಯಟಿಟ್ಯೂಡ್ಸ್, ಈ ಅಟ್ರಿಬ್ಯೂಟ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡುವಂಥ ಟೆಸ್ಟ್ಗಳಿದ್ದಾವೆ. ಆ ರೀತಿಯಾದಂಥ ಟೆಸ್ಟ್ಗಳನ್ನು ಇನ್ಕ್ಲೂಡ್ ಮಾಡ್ಬೋದು. ಅ ಪಾರ್ಟ್ ಆಫ್ ಇಟ್ ಕ್ಯಾನ್ ಬಿ ದಟ್, ಆರ್ ಅನದರ್ ಪೇಪರ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ವೇರ್ ಸೈಕೋಮೆಟ್ರಿಕ್ ಅನಾಲಿಸಿಸ್ ಕ್ಯಾನ್ ಬಿ ಡನ್ ಆಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್. ಈಗ ಹೆಂಗೆ ಸಿವಿಲ್ ಸರ್ವಿಸಿಗೆ ಮಾಡ್ತಾರಲ್ಲ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ UPSC ಪ್ರಿಲಿಮ್ಸಲ್ಲಿ ಒಂದು ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇದೆ. SSC ಎಕ್ಸಾಮ್ ಅಲ್ಲ, ಇದು UPSC ಸಿವಿಲ್ ಸರ್ವಿಸ್ ಎಕ್ಸಾಮು. ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ ಅದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಅದರಲ್ಲಿ ಮಾರ್ಕ್ಸ್ ಲೆಕ್ಕ ಬರಲ್ಲ, ಬಟ್ ಅದ್ರದ್ದು ನೀವು ಪಾಸ್ ಆದರೆ ಮಾತ್ರ ಮಿಕ್ಕಿದ್ದನ್ನು ಲೆಕ್ಕ ತಗೊಳ್ಳೋದು.
ಸೊ ಒಂದು ಲೇಯರ್ ಆಫ್ ಪರ್ಸನಾಲಿಟಿ ಪ್ರೊಫೈಲಿಂಗ್, ಅವರು ಡಾಕ್ಟರ್ ಆಗೋಕ್ಕೆ ಯೋಗ್ಯರ ಅನ್ನೋದು, ನಾಟ್ ನಾಲೆಡ್ಜ್ ವೈಸ್, ಪರ್ಸನಾಲಿಟಿ ವೈಸ್, ಅದೊಂದು ಲೇಯರ್ ಆ್ಯಡ್ ಮಾಡಿದ್ರೆ ದ ಕ್ವಾಲಿಟಿ ಆಫ್ ಪೀಪಲ್ ಕಮಿಂಗ್ ಇನ್ ಟು ಮೆಡಿಕಲ್ ಪ್ರೊಫೆಷನ್, ಯಾರು ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಬರ್ತಾರೋ ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಈಗ ನಾನು ಭಾಳ ಬುದ್ಧಿವಂತ ಇರ್ಬೋದು ಸಬ್ಜೆಕ್ಟ್ ವೈಸ್, ಬಟ್ ನನಗೆ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಆಸೆ ಇರ್ಬೋದು. ಮೆಡಿಸಿನ್ ಈಸ್ ನಾಟ್ ಎ ಪ್ರೊಫೆಷನ್ ಫಾರ್ ಮಿ. ನಾನು ಚೂಸ್ ಮಾಡಬಾರ್ದು. ಮೆಡಿಸಿನ್ ಈಸ್ ಪ್ರೈಮರಿಲಿ ಎ ಸರ್ವಿಸ್ ಪ್ರೊಫೆಷನ್, ಸೇವೆ ಮಾಡುವಂಥ ಉದ್ಯೋಗ ಅದು. ಸೊ ಇದು ಒಂದು ಬದಲಾವಣೆ. ಯಾರಾದರೂ ಇದನ್ನು ನೋಡಿ, ಇದೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸಿ ಇಟ್ ಇಸ್ ನಾಟ್ ದಟ್ ವ್ಯವಸ್ಥೆನಲ್ಲಿ ಇದನ್ನು ಡಿಸೈಡ್ ಮಾಡಿ ಪಾಲಿಸಿ ಮೇಕರ್ಸ್ಗೆ ಗೊತ್ತಿಲ್ಲದೆ ಇರೋದು ನಾನೇನೋ ಹೊಸದಾಗಿ ಹೇಳ್ತೀನಿ ಅಂತಲ್ಲ. ಆದರೆ ಇದು ಪ್ರಾಕ್ಟಿಕಲ್ ಚಾಲೆಂಜಸ್ ಇದೆ, ಬಂದರೆ ಭಾಳ ಸಂತೋಷ ಇದು. ಸೊ ಸ್ಲೋಲಿ ಇದನ್ನ ಇನ್ಕ್ಯುಬೇಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಯೋಚನೆ ಮಾಡಿದ್ರು, ಇದೆಲ್ಲ ಮಾಡಬೇಕು ಅನ್ನೋ ಚಿಂತನೆನೂ ಇತ್ತು. ಬಟ್ ದ ಸ್ಕೇಲ್ ಆಫ್ ದಿ ಎಕ್ಸಾಮ್ ಇದೆಯಲ್ಲ, ಮತ್ತು ಇದು ಕ್ವಾಲಿಟೇಟಿವ್ ಟೆಸ್ಟ್ ಆಗಿಬಿಡುತ್ತೆ, ಕ್ವಾಂಟಿಟೇಟಿವ್ ಅಲ್ಲ. ನೀವು ಎಕ್ಸಾಕ್ಟ್ ನಂಬರ್ ಕೊಡೋಕ್ಕಾಗಲ್ಲ. ಹೌದು. ಸೊ ಭಾಳ ಕಷ್ಟ ಇದೆ. ಇದರಿಂದ ಎಲ್ಲೋ ಒಂದ್ ಕಡೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕೇಳ್ತೀವಿ ಕಮರ್ಷಿಯಲೈಸ್ ಆಗಿದೆ, ಈಗಾಗಲೇ ಕಮರ್ಷಿಯಲೈಸ್ ಆಗೋಗ್ಬಿಟ್ಟಿದೆ ಮೆಡಿಕಲ್ ಫೀಲ್ಡ್ ಅಂತ. ಅದನ್ನ ಕಡಿಮೆ ಮಾಡ್ಬೋದು ಅನ್ಸುತ್ತಾ? ಕಡಿಮೆ ಮಾಡ್ಬೋದು. ಯಾಕಂದರೆ ನಾನು ದುಡ್ಡು ಮಾಡಲೇಬೇಕು ಅಂತ ನನಗೆ ಮನಸ್ಸಿದ್ರೆ, ಎಲ್ಲಿ ಜನಗಳಿಗೆ ಅನಿವಾರ್ಯತೆ ಇದೆಯೋ ಅಲ್ಲಿ ನಾನು ಹೆಚ್ಚು ದುಡ್ಡು ಮಾಡ್ಬೋದು. ಎನ್ಕ್ಯಾಶ್ ಮಾಡ್ಬೋದು. ಎಜುಕೇಷನ್, ಆರೋಗ್ಯ, ಆಹಾರ, ಈ ಎಲ್ಲ ಅದು ಬೇಸಿಕ್ ನೆಸೆಸಿಟೀಸಲ್ಲಿ ಜನಗಳನ್ನು ನೀವು ಕನ್ವಿನ್ಸ್ ಮಾಡೋದು ಬೇಡ ನಿನಗೆ ಇದು ಇಂಪಾರ್ಟೆಂಟ್ ಅಂತ. ಅವರು ನಿಮ್ಮ ಹತ್ರ ಡೆಸ್ಪರೇಟ್ ಆಗಿ ಬರ್ತಾರೆ. ಯು ಕ್ಯಾನ್ ಎಕ್ಸ್ಪ್ಲಾಯ್ಟ್ ದೆಮ್. ಸೊ ಆ ಎಕ್ಸ್ಪ್ಲಾಯ್ಟ್ ಮಾಡೋ ಸಾಧ್ಯತೆ ಇರುವಂಥ ಪೊಸಿಷನಲ್ಲಿ ಯಾರು ಕೂತಿರ್ತಾನೋ ಅವನಿಗೆ ಆ ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂ ಸ್ಟ್ರಾಂಗ್ ಇರಬೇಕು. ಎಂಥ ಅವಕಾಶ ಇದ್ರೂ ನಾನು ಎಕ್ಸ್ಪ್ಲಾಯ್ಟ್ ಮಾಡಲ್ಲ ಅನ್ನೋವಂಥವನಲ್ಲಿದ್ದರೆ ವ್ಯವಸ್ಥೆ ಗಟ್ಟಿಯಾಗಿರುತ್ತೆ. ಯಾವ ದೇಶದ ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗುತ್ತೋ ಅಂಥ ದೇಶಗಳು ಉದ್ಧಾರ ಆಗಲ್ಲ. ಎಲ್ಲಿ ಜನಗಳಿಗೆ ಇದು ಎರಡರ ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ ಆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ನಮ್ಮ ದೇಶದಲ್ಲಿ ಈಗ ಆಲ್ರೆಡಿ ಆ ಸಿಚುವೇಷನಲ್ಲಿ ಇದ್ದೀವಿ ನಾವು. ಇದನ್ನು ನಾವು ಸರಿ ಮಾಡಬೇಕು. ಇಲ್ಲ ಅಂತಂದರೆ ದೇರ್ ಇಸ್ ನೋ ಫ್ಯೂಚರ್ ಫಾರ್ ದ ಕಾಮನ್ ಮ್ಯಾನ್. ಟ್ರೂ. ಭಾಳ ಸೂಕ್ತವಾದ ಮಾತು ಹೇಳಿದ್ರಿ. ಸೊ ಫೈನಲಿ ಸರ್, ನೀಟ್ ಆಸ್ಪಿರೆಂಟ್ಸ್ ಈಗ May 3 ಎಕ್ಸಾಮ್ಸ್ ಬರ್ತಾ ಇದೆ. ನಿಮ್ಮ ಒಂದು ಕಿವಿ ಮಾತು ನಮ್ಮ ಸ್ಟೂಡೆಂಟ್ಸ್ಗಾಗಿ ಅಂದರೆ ಏನು? ನಿಮಗೆ ಸಾಧ್ಯ ಇದೆ ಅಂತ ಅನಿಸುತ್ತೋ, ಸಾಧ್ಯ ಇಲ್ಲ ಅಂತ ಅನಿಸುತ್ತೋ, ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಏನಾದರೂ ಇರಲಿ, ಇನ್ನೊಂದು 10 ದಿನ ಇದೆ. ಕೊನೆ ಕ್ಷಣದವರೆಗೂ ಸಂಪೂರ್ಣ ಪ್ರಯತ್ನ ಮಾಡಿ, ಭಯ ಇಲ್ಲದೆ, ಆತಂಕ ಇಲ್ಲದೆ ನೀವೊಂದು ಸಿನ್ಸಿಯರ್ ಅಟೆಂಪ್ಟ್ ಕೊಡಿ. ಏನಾಗುತ್ತೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಚಿಂತೆ ಮಾಡದಲ್ಲೇ ಖುಷಿಯಾಗಿ ಪರೀಕ್ಷೆಯನ್ನು ಒಂದು ಆಟದ ಥರ ಆಡ್ಬಿಟ್ಟು ಬನ್ನಿ. ಓಕೆ, ನಿಮಗೆ ಡಾಕ್ಟರ್ ಆಗಲೇಬೇಕು ಅನ್ನೋಂಥ ಆಸೆ ಇದ್ದರೆ ಎಕ್ಸಾಮ್ ಆದಮೇಲೆ ನೀವು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಬೇಕೋ ಅಥವಾ ನಿಮಗೆ ಖಂಡಿತ ಸಿಗುತ್ತೆ ನೀವು ಚಿಲ್ ಮಾಡಬೇಕೋ ಡಿಸೈಡ್ ಮಾಡಿ. ಬಟ್ ಎಕ್ಸಾಮಿಗೆ ಮುಂಚೆ ಇರೋವಂಥ ಈ ಟೈಮ್ 10 ದಿನ ಏನಿದೆ, ಇದನ್ನು ಹಾಳು ಮಾಡ್ಕೊಳ್ಬೇಡಿ, ಹೆಂಗೋ ಸಿಗಲ್ಲ ಅಂತ ಬಿಟ್ಬಿಡಬೇಡಿ. ಮ್ಯಾಕ್ಸಿಮಮ್ ಅಟೆಂಪ್ಟ್, ಬೆಸ್ಟ್ ಎಫರ್ಟ್. ಸೂಪರ್ ಸರ್. ನೀಟ್ನ ಕುರಿತಾಗಿ, ನೀಟ್ನ ಆಸ್ಪಿರೆಂಟ್ಸ್ಗಳಿಗೆ ಒಂದೊಳ್ಳೆ ಮಾರ್ಗದರ್ಶನದ ಮಾತುಗಳನ್ನು ಹೇಳಿದ್ದೀರಿ. ನಿಜಕ್ಕೂ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಇದೇ ರೀತಿಯ ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ಫಾಲೋ ಮಾಡಿ, ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.